ಸಾಧನ ಚತುಷ್ಟಯ ಸಂಪನ್ನತ್ವವನ್ನು ಪಡೆದು ಅಭ್ಯಾಸ ಮಾಡಿದರೆ ಇದು ಸಾರ್ಥಕ ಆಗೈತಿ. ವಿಧಿವತ್ ಅದೀತ ವೇದಾಂತ ನಿಷ್ಠಾಪರನಾಗಿರಬೇಕು ಅಂತ ಸಾಧನ ಚತುಷ್ಟಯ ಸಂಪನ್ನತ್ವವನ್ನು ಪಡೆದು ವೇದಾಂತದ ಅಭ್ಯಾಸ ಮಾಡಿದಾಗ ಇದು ನಮ್ಗೆ ಫಲಿಸ್ತೈತಿ. ಅದು ಏನು ಜಾಳಿಗಿಲ್ಲ ಬಗರಿಲ್ಲ ರೂಮ್ ಅಂದ್ರಂತ ಹಂಗೆ ವಿವೇಕಿಲ್ಲ ವೈರಾಗ್ಯಿಲ್ಲ ನೀತಿಲ್ಲ ಹೆಂಗಾಗಬೇಕು? ವಿವೇಕಿದ್ರೆ ವೈರಾಗ್ಯನೂ ಬರ್ತೈತಿ, ನೀತಿನೂ ಬರ್ತೈತಿ. ಏನು ಅವಾಗ ಜ್ಞಾನೋದಯ ಆಕೈತಿ. ಏನು ಅದಕ್ಕೆ ಅರ್ಹತೆ ಉಳ್ಳವರು ಯಾರು ಅಂದ್ರೆ ಏನು ಅದಕ್ಕೆ ವಿವೇಕ ಸಾಧನ ಚತುಷ್ಟಯ ಸಂಪನ್ನತ್ವ ಉಳ್ಳವ ಇದಕ್ಕೆ ಅಧಿಕಾರಿ. ಏನು ಅಧಿಕಾರಿ ಇದ್ರೆ ತೀತೈತಿ. ಅರ್ಹತೆ ಉಳ್ಳವಿದ್ರೆ ನೌಕರಿ ಸಿಗ್ತೈತಿ. ಹೌದಿಲ್ಲ? ನೌಕರಿಗೆ ಈಗ ಅರ್ಹತೆ ಅಂತ ಯಾವುದೇ ಒಂದು ನೌಕರಿ ಬರ್ಬೇಕಾದ್ರೆ ಅದಕ್ಕೆ ಡಿಗ್ರಿ ಆಗಬೇಕು. ಹೌದಿಲ್ಲ? ಅದು ಪದವಿ ಇದ್ದಾಗ ಅದು ನೌಕರಿ ಸಿಗ್ತಾವೆ. ಯಾವುದು ಇಲ್ಲಲ್ಲೇ ನೌಕರಿ ಹಂಗೆ ಕೊಡ್ಬೇಕು ನಿಮಗೆ. ಹಂಗಿದಕ್ಕೆ ವಿವೇಕ ವೈರಾಗ್ಯ ಸಾಧನ ಚಮದ ಮಾದಿ ಷಟ್ ಸಂಪತ್ತಿ ಇದನ್ನು ನಾವು ಅಳವಡಿಸ್ಕೊಂಡಿದ್ರೆ ಇದು ವೇದಾಂತದ ಅಭ್ಯಾಸ ಮಾಡೋಕೆ ನಾವು ಅಧಿಕಾರಿ. ಅದು ವಿವೇಕ ಇಲ್ಲ, ವೈರಾಗ್ಯ ಇಲ್ಲ, ನೀತಿ ಇಲ್ಲ. ಹಂಗೆ ಬರೋದು ಕೇಳೋದು, ಮಾಡೋದು ಅವ್ಯವಹಾರ ಮಾಡೋದು, ತುಡುಗು ಮಾಡೋದು, ಮೋಸ ಮಾಡೋದು, ವಂಚನೆ ಮಾಡೋದು ಎಷ್ಟು ಜನ್ಮಕ್ಕೆ ತಿಳಿಬೇಕು ನಿಮಗೆ. ಮಾಡಬಾರ್ದನ್ನು ಮಾಡಿ ಇದನ್ನು ಕೇಳೋದಂದ್ರೆ ಶಾಸ್ತ್ರ ಹೇಳುವಂಗೆ ಹೇಳೋದಪ್ಪ, ಮಾಡೋದು ಅದನ್ನು ಎಲ್ಲಿ ಆಗ್ಬೇಕು? ಎಷ್ಟು ಜನ್ಮಕ್ಕೆ ಆಗ್ಬೇಕು ನೀವು? ಮೊದಲು ಹೀನ ಸ್ಥಿತಿ ಬರ್ತದೆ. ಹೇಳಿ ಕೇಳಿ ಹೇಳೋದಕ್ಕಿಂತ ಮಾಡಿದ್ದು ಗೊತ್ತಿಲ್ಲ ಮಾಡಿದ್ದು ಅದು ಹೋತಿ. ಇನ್ನು ತಿಳಿದು ನೀವು ಮಾಡ್ತೀಯಲ್ಲ ಹೆಚ್ಚಿನ ಶಾಸನ ಆಕೈತಿ. ತಿಳಿದು ಇನ್ನೊಬ್ಬರು ವಸ್ತುವನ್ನು ಇನ್ನೊಬ್ಬರು ಇದನ್ನು ತುಡುಗು ಮಾಡೋದು, ಮೋಸ ಮಾಡೋದು, ವಂಚನೆ ಮಾಡೋದು ಮಾಡಿದೆ ಅಂದ್ರೆ ರವ ನರಕ ಹೊಂದಬೇಕಾಗತ್ತೆ. ಹೆಚ್ಚಿನ ಶಾಸನ ಏನು ಅದಕ್ಕೆ ಮಾಡಬಾರ್ದು ಅಂತ. ಅದಕ್ಕೆ ನೀತಿ ಅಂತಾರೆ. ವಿವೇಕಿದ್ದಾಗ ನೀತಿ ವೈರಾಗ್ಯ ಬರ್ತೈತಿ. ಯಾವಾಗ ಅಂತಃಕರಣ ಸ್ವಚ್ಛಕತಿ, ಯಾವಾಗ ಜ್ಞಾನ ಮಾಡ್ಕೊಳಕ್ಕೆ ಬರ್ತೈತಿ. ಅದಕ್ಕೆ ಸುಮ್ಮನಾಗೋದು ವಿಧಿಗಳೊಂದದಿ ಮುಕುತಿ ಅಂದ. ಹಂಗೆ ಎಲ್ಲರಿಗೂ ಹತ್ತೋದಿಲ್ಪ ಇದಂತ. ಈ ವಿಧಿ ಏನೈತಿಲ್ಲ, ಈ ಕ್ರಮದಾಗ ತೊಡಬೇಕು. ಈ ಸಾಧನ ಚತುಷ್ಟಯ ಸಂಪನ್ನತ್ವಕ್ಕನ ವಿಧಿ ಅಂತ ಕರೆದ್ರು. ಇಹ ಮೂತ್ರ ಫಲಭೋಗ ವಿರಾಗಿ ಅಂತ. ಅದಕ್ಕೆ ಈ ಲೋಕದ ಭೋಗಾದಿ ವಿಷಯ ಭೋಗ ಆಗಲಿ, ಪರಲೋಕದ ವಿಷಯ ಭೋಗ, ಅದರಲ್ಲಿ ವೈರಾಗ್ಯ ಬರಬೇಕು. ಜೀವನದ ಉದ್ದೇಶದ ಸಫಲತೆಗೆ ಮೋಕ್ಷ ಅಂತಾರೆ. ಜೀವನದ ಪ್ರತಿಯೊಂದು ಜೀವಿಯ ಉದ್ದೇಶನ ದುಃಖದಿಂದ ಬಿಡುಗಡೆ ಹೊಂದುವುದು. ಅದು ನಮಗೆ ಪ್ರಾಪ್ತ ಆದಾಗ ನಮ್ಮ ಕೆಲಸ ಮುಗಿದಂಗೆ, ಮುಕ್ತಿ ಆದಂಗೆ, ನಮಗೆ ಹುಟ್ಟು ಸಾವುಗಳಿಂದ ಬಿಡುಗಡೆ ಹೊಂದು ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದದ ಪ್ರಾಪ್ತಿ. ನಮ್ಮ ಮೂಲ ಸ್ಥಿತಿಯನ್ನು ನಾವು ಮರ್ತಂಗಾಗೈತಿ. ಅದನ್ನು ಅರ್ಥಂಗೆ ಮಾಡ್ಬೇಕಾಗೈತಿ ಅಷ್ಟೇ. ಪೂರ್ಣ ಮರ್ತಿದ್ರೆ ಅದನ್ನು ಯಾರೂ ಬೇಡತಿದ್ದಿಲ್ಲ. ಅದನ್ನು ನೀ ಬೇಡ್ತಿ ಅಂದ್ಬಿಡಕ್ಕೆ ನಿನಗೆ ಗೊತ್ತೈತಿ. ಅದು ಯಾವಾಗ ಗೊತ್ತಾಗೈತಿ ನೋಡ್ಕೋ, ಈ ಅನ್ಯ ಭಾವ ಏನೂ ಇಲ್ಲದಾಗ ಮೊಟ್ಟ ಮೊದಲಿಗೆ ಅದು ಗೊತ್ತಾದದ್ದು ಆನಂದದ ಅನುಭೂತಿ. ಅದನ್ನು ನೆನಪಿಗೆ ತಗೋಬೇಕಾಗೈತಿ. ಯಾವ ಜಗತ್ತಿನ ಭಾವ ಶರೀರ ಭಾವ ಇಲ್ಲದಾಗ ಅದು ಗೊತ್ತಾಗೈತಿ. ಅದಕ್ಕೆ ಇವನ್ನೆಲ್ಲ ಕೈ ಬಿಟ್ಟು ನಾವು ಅದನ್ನು ನೆನಪಿಗೆ ತಗೋಬೇಕಾಗೈತಿ. ಮೊಟ್ಟ ಮೊದಲನೇ ಸ್ಥಿತಿ ನೆನಪಿಗೆ ತೊಗೊಂಡಾಗ ನಮ್ಮ ಚಿಂತೆ ಕಡಿದೈತಿ ನೋಡ್ರಿ. ಅವಾಗ ನಮ್ಮ ಕೆಲಸ ಮುಗ್ದಂಗೆ. ಜ್ಞಾನ ಹೆಚ್ಚಾದಂಗೆ ನಿನಗೆ ಅದರ ಇದು ಕಡಿಮೆ ಆಗೋದಿಲ್ಲ. ಅದು ಅಭಿವೃದ್ಧಿ ಹಾಕ್ಕೊಂತ ಹೋಗ್ತೈತಿ. ಹೆಚ್ಚೆಚ್ಚು ಇದ್ರಾಗ ನೀ ಕಾಲು ಕಳೆದ ಹೆಚ್ಚೆಚ್ಚು ನಿನಗೆ ಅನುಭವ ಬರೋಕ್ಕೆ ಶುರು ಆಗ್ತೈತಿ. ಜ್ಞಾನ ಒಂದನ್ನು ಬಿಟ್ಟು ಎಲ್ಲ ವರ್ಜ್ಯ, ಅತಿ ಸರ್ವತ್ರ ವರ್ಜ್ಯತೆ ಅಂತಾರಲ್ಲ, ಅತಿ ಆದರೆ ಯಾವುದು ಇದಾಕೈತೆ ಅಂದ್ರೆ ಈ ಜ್ಞಾನ ಹಂಗಾಗೋದಿಲ್ಲ. ಇದು ಅಮೃತ ಆಕೈತಿ. ಹಂಗಾಗೋದಿಲ್ಲ.
ಪರಮಾತ್ಮ ಸುದ್ದಿ ಅದು ಗೊತ್ತಿಲ್ಲಪ್ಪ ನಮ್ಗೆ. ಅಜ್ಜಾರ ದೇವ್ರ ಅದಾನ ಅಂತೀರಿಲ್ಲೋ ನೀವು, ಪರಮಾತ್ಮ ಅದಾನಿಲ್ಲೋ ಅಂತೇಳಿ ಕೇಳಿದಪ್ಪ. ಅದು ಗೊತ್ತಿಲ್ಲಪ್ಪ ಮರ. ಹ್ಞೂ ಅದ್ರ ಸುದ್ದಿ ಅದಕ್ಕೆ ಬೇಕಾಗೈತಿ, ನೀ ಅದಿಲ್ಲೋ ಹೇಳಂದ್ರೆ ಅಜ್ಜ. ದೇವ್ರ ಅದಾನು ಇಲ್ಲ ನಮ್ಗೆ ಗೊತ್ತಿಲ್ಲ, ನೀ ಅದೇನು ಇಲ್ಲೋ, ಅದೇನು ನೀ ಹೆಂಗೆ ಅದಿ ನೋಡ್ಕೊಂಡು. ಈ ಈ ಈ ಶರೀರ ಹಿಡ್ಕೊಂಡ ನೀ ಅಂತ ನೀ ತಿಳ್ಕೊಂಡಿದ್ದೀನಿ. ಇದು ಬರೋಕ್ಕಿಂತ ಮೊದಲು ಅದೆಯೋ, ಏನು ಬಂದಿಂದ ನೀ ಅದೆಯೋ, ಇದು ಹೋದ ಮ್ಯಾಗ ನೀನು ಹೋಗ್ತೀನಿ ಹೋಗುದು ನೀನು. ಇದು ಬರೋಕ್ಕಿಂತ ಮೊದಲು ರಾಮ, ಇದು ಇದ್ದಾಗ ರಾಮ, ಹೋದ ಮ್ಯಾಗ ನೀ ರಾಮ. ಅಲ್ಲಿ ನಂಬಿಕೆ ಇರಲಿ ನಿಮಗೆ, ನಿಮ್ಮಲ್ಲಿ ನಿಮ್ಗೆ ವಿಶ್ವಾಸ ಇಲ್ಲ. ನಾನೇ ಹೋಗ್ತೇನೆ, ನಾನೇ ಬನ್ನಿ, ಬಂದದ್ದು ನೀನಲ್ಲ, ಹೋಗೋದು ನೀನಲ್ಲ. ಶರೀರ ಬರ್ತೈತಿ, ಶರೀರ ಹೋಗ್ತೈತಿ. ನೀನು ಅಲ್ಲದನ್ನ ನೀನಂತ ಹಿಡ್ಕೊಂಡು ಕುಂತಿ, ಇದೇ ಅತ್ಯಾಸ, ಈ ತಪ್ಪು ತಿಳುವಳಿಕೆ ಕಳ್ಕೊ. ಯಾವಾಗಲೂ ಇದ್ದ ವಸ್ತು ನೀನು, ಬಂದು ಹೋಗುವ ಆಗಂತುಕ ವಸ್ತು ನೀನಲ್ಲ. ಅದು ಬಂದು ಹೋಗೋದಕ್ಕೆ ಸಾಕ್ಷಿಯಾಗಿದ್ದ ವಸ್ತು ನೀನು, ಎಲ್ಲದಕ್ಕೂ ಸಾಕ್ಷಿ ಅದಿ ನೀನು. ಇದ್ದಕ್ಕಿದ್ದಂಗೆ ಇದ್ದದ್ದು ಅದು. ಏನು ಯಾವುದೇ ಥರದ ಬದಲಾವಣೆಯನ್ನು ಹೊಂದದೆ ಇದ್ದಂಥದ್ದು ಯಾವುದೈತಿ ಅದು ಸಾಕ್ಷಿ. ಅದಕ್ಕೆ ಅನೇಕ ಹೆಸರುಗಳನ್ನು ಇಟ್ಕೊಂಡು ಕೂತೀವಿ. ಅಲ್ಲ, ಖುದ, ಶಿವ, ಕೃಷ್ಣ, ರಾಮ, ಏನೇನು ಹೆಸರುಗಳನ್ನು ಬಹುದಾ ವದಂತಿ ಅಂದ. ಭಾಳಷ್ಟು ಅದಕ್ಕೆ ಹೆಸರುಗಳನ್ನು ಕರೆದಿ. ಒಂದೇ ವಸ್ತು, ಸದ್ವಸ್ತು. ಏಕಂ ಸತ್ವಿಪ್ರಾಹ ಬಹುದಾ ವದಂತಿ ಅಂತ. ಸದ್ವಸ್ತು ಒಂದು, ಅದಕ್ಕೆ ಇರಲಾರ್ದಂಥ ವಸ್ತು, ಅದಕ್ಕೆ ಅನೇಕ ಹೆಸರುಗಳನ್ನು ಕೊಟ್ಟು, ಅದಕ್ಕೆ ನಾಮ ಕೊಟ್ಟು, ಅದಕ್ಕೆ ತಕ್ಕ ರೂಪಾದಿಗಳನ್ನು ಕಲ್ಪಿಸ್ಕೊಂಡು ಅದ ನಮ್ಮನ್ನು ಭೇದ ಮಾಡಿತ್ತು. ನಾಮರೂಪಗಳಿಂದನೇ ಭೇದ ಮಾಡಿತ್ತು. ನಾಮರೂಪ ತೆಗೆದು ಹಾಕಿದ್ರೆ ಅಲ್ಲಿ ಭೇದ ಎಲ್ಲಿ ಐತಿ ಅಂತ. ಎಲ್ಲಿ ನಾಮ ರೂಪ ಬರ್ತಾವೋ ಅಲ್ಲಿ ಭೇದ ಬರ್ತದೆ. ನಂದು ಬೇರೆ, ನಿಂದು ಬೇರೆ. ಇದು ನಾಮ ರೂಪ ತೆಗೆದು ಹಾಕಿದ್ರೆ ಅಲ್ಲಿ ಭೇದನೇ ಇಲ್ಲ. ಏನು ಅದಕ್ಕೆ ಅಜ್ಜ ಅವರು ಸುಖ ಅಂದ್ಕೂಡಲೇ ನಮ್ದಲ್ಲ, ನಾವು ಯಾರು ಅಲ್ಲಿ ಯಾವ ಆಕಾರನೂ ಬರೋದಿಲ್ಲ. ಎಲ್ಲರಿಗೂ ಬೇಕಾದದ್ದು, ಜಗತ್ತಿನ ಎಲ್ಲ ಜೀವಿಗಳಿಗೆ ಗೊತ್ತಿದ್ದದ್ದು ಮತ್ತು ಎಲ್ಲರಿಗೂ ಬೇಕಾದದ್ದು. ಅದಕ್ಕೆ ಅದ್ರ ಕಡೆ ಲಕ್ಷ್ಯ ಬರಲಿ ಅಂತ ಸುಖಾಯ ನಮಃ ಅಂತ ಹೆಸರಿಟ್ಟು ಅದಕ್ಕೆ ಅದನ್ನು ಕರೆದು, ಅದನ್ನು ಹೆಂಗೆ ವಿಚಾರ ಮಾಡಿ ಇಟ್ಟವರು ಯಾರೂ ಇಲ್ಲ. ಬರೀ ಹೆಸರು ಕರೆದುಕೂಲೆ ರೂಪದ ಭಾವ ಬರ್ತದೆ. ಸುಖ ಅಂದ್ಕೂಲೆ ರೂಪದ ಭಾವ ಬರೋದಿಲ್ಲ. ಬರಬಾರ್ದು ಅನ್ನೋ ಉದ್ದೇಶಕ್ಕೆ ಅದನ್ನು ವಿಚಾರ ಮಾಡಿ, ಭಾಳ ಆಳವಾಗಿ ವಿಚಾರ ಮಾಡಿಟ್ಟು ನಮ್ಮದಲ್ಲ ಅಲ್ಲ, ನಾವು ಯಾರು ಎಲ್ಲರಿಗೂ ಬೇಕಾದದ್ದು ಅದ, ಎಲ್ಲರಿಗೂ ಗೊತ್ತಿದ್ದದ್ದು ಐತಿ. ಅದಕ್ಕೆ ಎಲ್ಲರಿಗೂ ಗೊತ್ತಿದ್ದದ್ದು, ಎಲ್ಲರಿಗೂ ಬೇಕಾದದ್ದು ನೆನಪು ಬರಲಿ ಅಂತ ಅದನ್ನು ಇಟ್ಟದ್ದು ಶಬ್ದ. ಮತ್ತು ಬೇರೆ ಇಟ್ಟದ್ದು ಭಾವ ಬರ್ತೈತಿ, ಫರಕ್ ಆಗಬಾರ್ದು ನಮಗೆ. ಏನು ಆಕಾರದ ಭಾವ ಬರಬಾರ್ದು ಅನ್ನೋ ಸಂಬಂಧ ಇಟ್ಟದ್ದು ಇಷ್ಟ ಅದು. ಏನು ಕೇವಲ ಸುಖದ ನೆನಪ ಬರಲಿ ಅನ್ನೋ ಉದ್ದೇಶಕ್ಕೆ. ಅದು ಒಂದೇ ಅನ್ನೋ ತಿಳಿದ್ರೆ ಬಡದಾಟ ಯಾಕೆ ಮಾಡಕ್ಕೆ ಹೋಗ ನಾವು. ಅದರ ಅಭಿಮಾನ ಹಿಡ್ಕೊಂಡು ಕುಂದಿರ್ತಾನೆ, ಅದರ ಶಬ್ದದ ಅಭಿಮಾನ ತಿಳಿದವ ಹೊಡೆದಾಟ ಯಾಕೆ ಹೋಗ್ಕೊಂಡ್ರೆ ಅವ ವಸ್ತು ಒಂದದ ಅಂತ ತಿಳಿದ ಅದ್ರ ಕಡೆ ಲಕ್ಷ ಕೊಡ್ತಾನೆ. ಅನೇಕ ಹೆಸರದ ಅಂದ್ರೆ ಅದು ವಸ್ತು ಒಂದೇ ಅದ. ಜ್ಞಾನಿಗಳಾದವರು ಬಡದಾಡಕ್ಕೆ ಹೋದ್ರು. ಶಬ್ದ ಭಿನ್ನ ಭಿನ್ನ ಆದರೆ ಅರ್ಥ ಒಂದೇ ಐತಿಲ್ಲ. ಅದು ಭಾಷಾ ಬೇರೆ ಬೇರೆ ಅದಾವು, ಆದರೆ ಅನುವಾದ ಒಂದೇ ಐತಿಲ್ಲ. ನಿಜವಾಗಿ ಸುಖ ಹೊಂದಬೇಕನ್ನೋರ್ಗೆ ಎಷ್ಟೇ ಇದನ್ನು ಹೇಳ್ಬೇಕು. ಇಲ್ಲಾಂದ್ರೆ ಹೇಳಕ್ಕೆ ಹೋಗ್ಬಾರ್ದು, ಭಾಗ್ಯತಮದಲ್ಲಿ ಇದನ್ನು ಮಾತಾಡಕ್ಕೆ ಹೋಗ್ಬಾರ್ದು. ಏನು ಶಿವ ಮಂದಿರ ಬೇರೆ, ಕೃಷ್ಣ ಮಂದಿರ ಬೇರೆ, ರಾಮ ಮಂದಿರ ಬೇರೆ ಅಂತ ಹೊಡೆದಾಡ್ತಿರಿಲ್ಲ. ಅವಕ್ಕೆ ಬೇರೆ ಬೇರೆ ಆಕಾರ ಕೊಟ್ಟರೆ ನಮ್ಮದು ಬೇರೆ, ನಿಮ್ಮದು ಬೇರೆ ಅಂತ ಅವನ್ನ ತೆಗೆದು ಹಾಕಿರ, ನಾಮರೂಪ ತೆಗೆದು ಹಾಕಿರ ಏಕತ್ವದ ಅನುಭವ ಆಕತಿಲ್ಲ. ನಿದ್ಯಾಗ ಯಾವ್ದಾರ ನಾಮ ರೂಪ ಅದಾವ. ಆರಾಮಿದ್ನಿ ಅಂತ ಹೇಳ್ತೀವಿ, ನಿದ್ಯಾಗ ಆರಾಮಿದ್ನಪ್ಪ ಅಂತ ಹೇಳ್ತೀವಿ. ಅಲ್ಲಿ ಏನಾರು ಇತ್ತಾನ ಅನ್ಯ ಭಾವ ಏನು ಇದ್ದಿದ್ದಿಲ್ಲ. ಅದು ಎಲ್ಲರಿಗೂ ಒಂದು ಅನುಭವ ಬರ್ತದೆ, ಬೇರೆ ಬೇರೆ ಅನುಭವ ಬರ್ತದೆ. ಸಣ್ಣವ್ರದ್ದು ಬೇರೆ, ದೊಡ್ಡವ್ರದ್ದು ಬೇರೆ, ಹರಿದವ್ರದ್ದು ಬೇರೆ, ಮುದುಕರದ್ದು ಬೇರೆ, ಹಂಗೆ ಏನಾರು ಐತೆ ಅನ್ನೋದು. ಹಿಂದಿನವ್ರದ್ದು ಬೇರೆ, ಆ ದೇಶದವನು ಬೇರೆ, ಈ ದೇಶಕ್ಕೆ ಬಂದ್ರೆ ಬೇರೆ ನಿದ್ದೆ, ಹಂಗೇನೋ ಇಲ್ಲ. ಎಲ್ಲಿ ಹೋದ್ರು ಅದ ನಿದ್ರಿ ಕಡೆ ಎಲ್ಲ ಕೊಟ್ರೆ ನಿದ್ರಿ ಅನುಭವ ಒಂದೇ ಐತೆ. ಅದು ಏನು ಯಾವಾಗಲೂ ಇದ್ದದ್ದು ಅದು.
ನಮ್ಮಲ್ಲೇ ಐತೆ ಅದು. ನಮ್ಮಲ್ಲಿದ್ದದ್ದು ನಾವು ನೋಡ್ಕೊಂಡ್ಬಿಟ್ರೆ ಇನ್ನೊಬ್ರು ಗದ್ಲ ಎದಕ್ಕೆ ಬೇಕಾಗೈತಿ? ಇನ್ನೊಬ್ರು ಗೊಡವಿನೇ ಬೇಕಾಗಿಲ್ಲ. ನಮ್ಮಲ್ಲಿದ್ದದ್ದು ನಾವು ತಿಳ್ಕೊಳಕ ಈ ಗದ್ಲೆಲ್ಲ ಎದಕ್ಕೆ ಬೇಕಾಗೈತಿ? ಹೊರಗಿನ ಗದ್ಲು ಏನೂ ಬೇಕಾಗಿಲ್ಲ. ಎಲ್ಲರದ್ದು ನಿಜ ಒಂದೇ ಅದ. ಅದನ್ನು ನಾವು ಏನು ಕಲ್ಪಿಸ್ಕೊಂಡು ದಾರಿ ತಪ್ಪೇವು ನಾವು. ಬೇರೆ ಬೇರೆ ಭಾವಿಸಿ ಬ್ರಹ್ಮಜ್ಞಾನ ಒಂದಿಲ್ಲ ನಮಗೆ. ಇರೋದಯ್ಯ ಸುಖ ಇರೋದು. ಹೌದು, ಯಥಾರ್ಥ ಜ್ಞಾನ ಇಲ್ಲಕ್ಕಂದ್ರೆ ಏನಕ್ಕೇನಾರು ಕಲ್ಪಿಸ್ಕೊಂಡ್ಬಿಡ್ತೀವಿ. ಅಂದಲ್ಲೇ ನಿನಗೆ ಸಮಸ್ಯೆ ಆಗೈತಿ, ಸಮಾಧಾನ ಶಾಂತಿ ಇಲ್ಲದಂಗೆ ಐತಿ. ಈ ಕಲ್ಪಿತ ಭಾವ ಕಲ್ಪಿತ ರೂಪ ತೆಗೆದು ಹಾಕೊಂಡಿಲ್ಲ. ಏನು ನಿನ್ನ ಇದ್ದು ಇರುವೇನೈತೆ ಸುಖ, ಅದು ಕಲ್ಪಿಸಲಿಕ್ಕೆ ಬರುವುದಿಲ್ಲ. ಅದಕ್ಕೆ ಆವ ಮತದಳು ಆರು ವಿಧಿಸುವ ವಿಶ್ವ ಭಾವನೆಗಳನ್ನು ಒಮ್ಮೆಯೂ ಬೆರೆಸದೆ ಅಂತ. ಒಂದೊಂದು ಜಾತಿ ಮತದವರು ಒಂದೊಂದು ಮನೆ ಕಲ್ಪಿಸ್ಕೊಂಡು ಕುಂತಾರೆ. ಅವನ್ನೆಲ್ಲ ತೆಗೆದು ಹಾಕಿದ್ರೆ ಒಂದೇ ಐತೆ ಅನ್ನೋದು ಅನುಭವ ಬರ್ತೈತಿ. ಆ ಭಾವನೆಗಳನ್ನೆಲ್ಲ ತೆಗೆದ ಏನು ಶೈವರು ಶಿವ ಅಂತಾರೆ, ವೈಷ್ಣವರು ವೈಷ್ಣವ್ ಅಂತಾರೆ, ಹೌದಿಲ್ಲ? ನೈಯಾಯಿಕರ ಕರ್ತ ಅಂತಾರೆ, ಹೌದಿಲ್ಲ? ವೇದಾಂತಿಗಳು ಬ್ರಹ್ಮ ಅಂತಾರೆ. ಇವರು ನೈಯಾಯಿಕರ ಕರ್ತ ಅಂತಾರೆ, ಮುಸ್ಲಿಮರಲ್ಲ ಅಂತಾರೆ, ಕ್ರೈಸ್ತವ ಜೀಸಸ್ ಅಂತಾರೆ. ಶಬ್ದಗಳು ಬೇರೆ ಬೇರೆ, ಅದರ ಅರ್ಥ ಅದು ಇರುವನ್ನ ಲಕ್ಷಿಸ. ಏನು ನಮ್ದು ಅದು ಬೇರೆ ಇದು ಬೇರೆ ಆಕಾರನೂ ಕಲ್ಪಿಸ್ಕೊಂಡು ಬೇರೆ ಬೇರೆ ರೂಪ ಇಟ್ಕೊಂಡು ಕುಂದಿರ್ತೀವಿ. ಹೌದಿಲ್ಲ? ಹಂಗಾಗಿ ಹೊಡೆದಾಡ್ತೀನಿ ನೀವು. ಆ ಮೂಲ ಇರುವೇನೈತಿಲ್ಲ ಅದು ಒಂದೇ. ಅದನ್ನು ಕಲ್ಪಿಸಲಿಕ್ಕೆ ಬಾರದು. ಕಲ್ಪನಾ ಇಲ್ಲದ ಸ್ಥಿತಿ ಎಲ್ಲರಿಗೂ ಒಂದೇ ಅನುಭವ ಕೊಡ್ತೈತಿ. ನೀವು ಕಲ್ಪಿಸೇನ ಬಡ್ದಾಡಕತ್ತೀರಿ. ನಮ್ಮದು ಬೇರೆ ನಿಮ್ಮದು ಬೇರೆ. ಕಲ್ಪನೆಗೆ ಬಂದದ್ದೆಲ್ಲ ಅದು ತೋರಿಕೆ, ಅದು ಇರುವಿಕೆ ಇಲ್ಲ, ಅಸ್ತಿತ್ವ ಇಲ್ಲ ಅದಕ್ಕೆ. ಏನು ನಾಮರೂಪಗಳ ನೆನಪು ಮಾಡಿರ ದೇವ್ರ ನೆನಪು ಆರಾಮ ನೆನಪಾಕೈತಿ ನಿನಗೆ. ಆರಾಮ ನಾಮ ರೂಪ ಕೈ ಬಿಟ್ಟಾಗ ಅದು ಆರಾಮ ಅನುಭವ ಆಕೈತಿ, ಸುಖದ ಅನುಭವ ಆಕೈತಿ. ನಾಮರೂಪ ನೆನಪು ಮಾಡಿದ್ರೆ ನಾಮರೂಪ ಇರ್ತೈತಿ. ನಾಮರೂಪದ ದರ್ಶನ ಆಯ್ತು, ಏನು ದೇವ್ರ ದರ್ಶನ ಆಯ್ತು ನಿನಗೆ. ದೇವ್ರ ಭೇಟಿ ಆದವು, ನಾಮರೂಪ ಆಕಾರದ ದರ್ಶನ ಆಗ್ತದೆ. ದೇವ್ರಂದ್ರೆ ಅದ ನಿರಾಕಾರ ವಸ್ತು ಅದು. ಅಲ್ಲಿ ಗುಡಿಯಾಗೈತೆ ನಾವು ದೇವರು. ಗುಡಿಯಾಗಿದ್ದದ್ದು ಅದು ಮೂರ್ತಿ ಆಕಾರ, ಹೌದಿಲ್ಲ? ಅದನ್ನು ನೋಡ್ಕೊತ ಕುಂದಿರ್ತೀನಿ. ದರ್ಶನ ಆತ್ಮ ಅಂತ ಏಟು ಪಾಳೆ ಮಾಡಿ ಹಚ್ತಾವ್ರಿ ಅವ್ನು ನೋಡಾಕ. ಅದು ಇದನ್ನ ನೋಡ್ರಿ, ಅದನ್ನು ಶಬರಿಮಲೆಗೆ ಹೋಗಾಕ ದರ್ಶನ ಮಾಡಕ್ಕೆ ಹೋಗಿ ಎಷ್ಟು ಇದನ್ನ ಕೊಟ್ಟಾರ ನೋಡಿ. ಅದನ್ನ ಏನು ಅನಾಹುತ ಇಲ್ಲ, ನೀರು ಸಹಿತ ಸಿಕ್ಕಿಲ್ಲ ಅಲ್ಲಿ ಕುಡಿಯಾಕ. ಆ ಜಗಕ್ಕೆ ಭಾಳ ಅಂದ್ರೆ ಬಗದಿ ಪಿಟ್ಟಾಗೈತೆ ಅಂದ್ರೆ 1,00,000 ಜನ ಹೋದ್ರೊಮ್ಮೆ 2,00,000 ಜನ ಹೋಗೈತಂತೆ. ಎಲ್ಲಿ ಸಿಗ್ಬೇಕು? ನಿಂದ್ರಾಕ ಜಾಗ ಇಲ್ಲ. ಏನಾಗ್ಬೇಕು ಅದ್ರ ಪರಿಸ್ಥಿತಿ? ಅಲ್ಲಿ ಅದನ ನೀವು ಶಬರಿ ಇವ ಯಾಕ್ರಿ ಹೋಗಿ ಹುಚ್ಚರ ಸಂತೆ ಅಂದ್ರೆ ಜಗತ್ತು ಅಂದ್ರೆ ಹೆಂಗೈತಿ ನೋಡಂತ. ಎಷ್ಟು ಮಂದಿ ಅನಾಹುತ ಆಗ್ಯಾವ್ರಿ. ಕುಡಿಯಾಕ ನೀರಿಲ್ಲ. ಅವಕ್ಕೆ ಆ ನೀರು ಮಾರೋಕೆ ಜಾಗನೂ ಇಲ್ಲಲ್ಲ ಅಂತ ಕುಂಡ್ರಾಕದು ಎಲ್ಲಿ. ಅವು ಇವನ್ ಮಾರೋಕೆ ಅಂಗಡಿ ಇದು ಮಾಡೋಕೆ ಎಲ್ಲೆಲ್ಲಿ ಜಾಗ ಇಲ್ದಂಗೆ ಜನ ಎಲ್ಲಿ ನೋಡ್ತೀಯ ಅಲ್ಲೆಲ್ಲ ಮ್ಯಾಗ್ರ ಮ್ಯಾಗ ಬಿದ್ದು ಕೈಕಾಲು ಮಾಡ್ಕೊಂಡು ಅನಾಹುತ ಆಗಿ ಎಲ್ಲಿಪ್ಪ ದರ್ಶನ ಆತಪ್ಪ. ಇದ ದರ್ಶನ ಏನು ಹುಚ್ಚರ ಸಾಂತಿ ಅಂತಿದ್ರು. ಅದ್ರಾಗ ಕರ್ನಾಟಕ ಜನನ ಭಾಳ ಐತಿ, 50% ಅಂತ. ಹುಚ್ಚರ ಮೇಳನ ಅನ್ನಲ್ಲ, ಸಿಟ್ಟು ಬರ್ತೈತೆ ಅವ್ರಿಗೆ ಹೇಳಿರಂಗ, ಹೌದಿಲ್ಲ? ಇಲ್ಲದಲ್ಲಿ ಅಡ್ಡಾಡಿ ಏನು ಮಾಡೋದು? ಎಂಥ ಜಗತ್ತಿದು. ಒಂದನ್ನೊಂದು ಕಂಡು ಒಂದು ತಲೆ ಮ್ಯಾಗ ಹೊತ್ಕೊಂಡು ಅಡ್ಡಾಡ್ತಾವಂಗ. ಎದಕ್ಕೆ ಬರುದ್ರಿ ಅದು? ಏನಿಲ್ಲ ಅಲ್ಲ, ಮಾಡ್ಲಿ ಬಿಟ್ರೆ ಚಲೋನ ಅದ, ಭಾಳ ಒಳ್ಳೇದಾಗಲಿ ಅಂತ ಬಿಟ್ಟು ಚಲೋನ ಇರ್ಲಿಪ್ಪ. ಬಿಟ್ಟದ್ದು ಅದು ಚಲೋನ. ಅವು ಏನೋ ನಿಯಮಗಳನ್ನು ಮಾಡ್ತಾರಲ್ಲ, ಅವು ಮುಗಿತದ. ಮುಗಿದ್ವ ಮತ್ತು ಅಗದಿ ಆ ಕಡೆಯಿಂದ ಎಲ್ಲ ಚಾಲು ಮಾಡ್ಕೊಂತ ಬರ್ತಾರೆ, ಹೌದಿಲ್ಲ? ಅದನ್ನ ಬಿಟ್ಟದ್ದು ಮತ್ತೆ ಅದನ್ನು ಅದ ಚಟಕ ಏನು ಮಾಡೋದು? ಮತ್ತೆ ಏನು ಮಾಡಿದಂಗೆ ಆಯ್ತು ನಿಮ್ಮ ಮತ್ತೆ. ಮತ್ತು ದನದ ಓಣಿಗೆ ಬಂದ್ರೆ ಪಶು ವೃತ್ತಿನ ಮತ್ತು ಅಂದ್ರೆ ಏನಿದೆ? ಇಂದ್ರಿಯಗಳ ಮಜಾ ಮಾಡೋವೆಲ್ಲ ಪಶುಗಳ ಅಲ್ಲ. ಮತ್ತೆ
ಅದಿಲ್ಲ, ಪಶುಗಳು ಸಹಿತ ಅವು ನಿಯಮಿತ ಅಂದ್ರೆ ಮಾಡ್ತಾವ. ಮನುಷ್ಯ ಅದಕ್ಕಿಂತ ಪಶುವಿಗಿಂತ ಹೀನ ರಾಕ್ಷಸಿ ವೃತ್ತಿಗೆ ಇಳಿದ್ಬಿಟ್ಟಾನ ಮನುಷ್ಯ. ಏನು ನಿಷಿದ್ಧ ವ್ಯವಹಾರ ಮಾಡ್ಯಾರು, ಇಂದ್ರಿಯಗಳ ಸಂಪರ್ಕ ಮಾಡ್ತಾನೆ. ನಂದು ಅನ್ನೋದಿಲ್ಲ, ತಂದು ಅನ್ನೋದಿಲ್ಲ. ಯಾಕ್ರಿ? ಯಾರ್ದು ಯಾವಕ್ಕಿದೇನು ಅಂತೇಳಿ, ಹೌದಿಲ್ಲ? ಅವು ವ್ಯವಹಾರ ನಡೆಸಿಬಿಟ್ಟೆವು ನಾವು ಅಂದಾಗ ರಾಕ್ಷಸಿ ವೃತ್ತಿ ಅಂತಾರೆ ಅದಕ್ಕೆ. ಸುಖ ಆನಂದ ಭಾವಾತೀತದ, ಅದನ್ನು ಭಾವಿಸ್ಕೊಳ್ಳಿಕ್ಕೆ ಬರೋದಿಲ್ಲ. ಅದು ಭಾವಕಲ್ಪನೆಗಳ ಬಣ್ಣ ಬಳೆದು ಹೋಗಿ ಅಂದರೆ ಎಲ್ಲರೂ ಸುಖದ ಮತದವರು ಅದಾರ. ಎಲ್ಲರ ಮತ ಅಂದ್ರೆ ಅಭಿಪ್ರಾಯ. ಎಲ್ಲರ ಅಭಿಪ್ರಾಯ ಆರಾಮಿರ್ಬೇಕನ್ನೋದನ್ನ ಐತಿ, ಸಂಕಟ ಹೊಂದ್ಬೇಕನ್ನೋದು ಯಾರ್ದು ಇಲ್ಲ. ಎಲ್ಲರ ಮತವಹ, ಎಲ್ಲರ ಅಭಿಪ್ರಾಯ ದುಃಖದಿಂದ ಬಿಡುಗಡೆ ಹೊಂದಿ ಯಾವಾಗಲೂ ಆರಾಮಿರ್ಬೇಕನ್ನೋದು. ಆರಾಮಿನ ಕಡೆ ಲಕ್ಷ ಇಲ್ಲ. ನಾವು ಎಲ್ಲರ ಆರಾಮಿರ್ಬೇಕು ಅನ್ನೋದು ಐತಿ. ಅದರ ಕ್ರಮ ಯಾವ್ದನ್ನ ಹಿಡಿದಿರಿ ನೋಡು. ಆರಾಮ ಬಿಟ್ಟು ಸಂಕಟ ಒಂದು ಕ್ರಮ. ಈ ಕ್ರಮದಿಂದ ಆರಾಮ ಇರೋಕ್ಕಾಗೈತೇನ? ನೆಮ್ಮದಿಯಿಂದ ಇರೋಕ್ಕಾಗೈತೇನ? ಈಗ ಹೇಳಿದೆವಲ್ಲ, ಇಂದ್ರಿಯಗಳ ಮೂಲಕ ವಿಷಯಗಳ ಸಂಪರ್ಕ ಭೋಗ ಮಾಡಿ ಸುಖ ಒಂದು ಕ್ರಮ. ನೆಮ್ಮದಿಯಿಂದ ಇರ್ಕೊಡ್ತೈತೆ ನೋಡಂಗ. ಅದರಿಂದ ತೃಪ್ತಿ ಆದ್ರೆ ಮಾಡೋದನ್ನು, ತೃಪ್ತಿ ಆಗೈತೆ ನೋಡ್ಕೊಂಡು ಬೇಕಾದಷ್ಟು ಜನ್ಮ ಹುಟ್ಟಿ ಬಂದು ಅದನ್ನು ತೃಪ್ತಿ ಪಡಿಸೋಕ್ಕಾಗೋದಿಲ್ಲ. ವಿಷಯದ ಸಂಪರ್ಕ ಭೋಗದಿಂದ ಬೇಕಾದಷ್ಟು ಪ್ರಯತ್ನ ನಡೆಸಿವಿ, ಅದ್ಭುತ ಪ್ರಯತ್ನ ನಡೆಸಿದ್ರು ಅದು ತೃಪ್ತಿ ಅನ್ನೋದಿಲ್ಲ. ಏನು ಕಡಿಕೆ ನಿರಾಶೆ ಆಕೈತಿ ನಿನಗೆ. ಏನು ಬೇಸರಿಕೆ ಆಕೈತಿ, ವೈಕ್ ಅನಿಸ್ತೈತಿ ಹಿಂದಾಗೈತಿ. ನಮ್ಮದು ಯಾರು ಕೂಡ ಭೇದವಿಲ್ಲ, ಜಗಳಿಲ್ಲ. ಏಕೆ ಬೇರೆ ಬೇರೆ ಭಾವಿಸ್ಕೊಂಡ್ರೆ ಬರ್ತೈತಿ ಅದು. ಏಕತ್ವದ ಅನುಭವ ಮಾಡ್ಕೊಂಡು ನಮ್ಗೆ ಯಾರು ಕೂಡ ವಿರೋಧ ಮಾಡ್ಕೋಬೇಕು, ಯಾರು ಕೂಡ ವಿರೋಧ ಮಾಡ್ಕೋಬೇಕು. ನಾವು ಎಲ್ಲ ನಂದ ಅಂತ ತಿಳ್ಕೊಂಡಿರ್ತಾನೆ. ಅಲ್ಲಿ ನಾನು ಅದೇನೆ, ಎಲ್ಲ ನನ್ನ ಸ್ವರೂಪನ ಅಂತ. ಕೃಷ್ಣ ಅಂದರು ರಾಮ, ರಾಮ ಅಂದರು ನಾನು, ಯಾಕ್ರಿ ಶಿವ ಅಂದರು ನಾನು ಅದೇನೆ. ಎಲ್ಲವೂ ನನ್ನ ಸ್ವರೂಪ, ಎಲ್ಲ ಇರುವನ ನನ್ನ ಸ್ವರೂಪ ನಾವೆಲ್ಲ. ಏನು ಬೇರೆ ಇಲ್ಲೇ ಇಲ್ಲಲ್ಲ. ದೇವ್ರಿಗೆ ಹೋಗ್ಯವಂತಿದೆ, ದೇವ್ರಿಗೆ ಹೋಗ್ಯವಂತೇನೆ ಎದಕ್ಕಾರ ಹೋಗೋದು? ದೇವ್ರಿಗೆ ಹೋಗೋರು ಯಾರಿದ್ರಿ ಹೇಳಿ? ಈ ಶರೀರ ಹಿಡ್ಕೊಂಡು ದೇವ್ರಿಗೆ ಭೇಟಿಯಾಗಕ್ಕೆ ಬರ್ತೈತೇನೆ? ಶರೀರ ಭಾವ ಇಟ್ಕೊಂಡು ದೇಹವ್ರಿಗೆ ಭೇಟಿಯಾಗಕ್ಕೆ ಬರ್ತೈತಿ? ದೇಹ ಭಾವ ಅಳೆದಾಗ ನಮಗೆ ದೇವ ದರ್ಶನ ಆಕೈತಿ. ದೇಹ ಭಾವ ಅಳೆದಾಗ ದೇಹ ಭಾವ ನಳಿ ನಾನಾರಂಬುದನ್ನು ತಿಳಿ ಅಂದ. ನಾನಾ ದೇವರಿದ್ದೇನೋ ಅನುಭವ ಬರ್ಬೇಕಾದ್ರೆ ಈ ದೇಹ ಭಾವ ಇಟ್ಕೊಂಡು ಬರೋದು. ದೇಹ ಇಟ್ಕೊಂಡು ನಾ ದೇವರಲ್ಲ, ದೇಹವನ್ನು ಬಾಧಪಡಿಸಿ ಬ್ರಹ್ಮ. ಈ ದೇಹ ಭಾವ ಇಟ್ಕೊಂಡಲ್ಲ. ಈ ದೇಹ ಭಾವ ತಪ್ಪು ತಿಳುವಳಿಕೆ ಹೋಗ ಅಜ್ಞಾನದಿಂದ ನಿನ್ನಲ್ಲಿ ಇದು ಕೆಟ್ಟ ಹಾಕೊಂಡ್ಬಿಟ್ಟು ದೇಹ ಭಾವ ನಾನು ನನ್ನದು. ನಿನಗೆ ಗೊತ್ತಿಲ್ಲದಕ್ಕೆ, ನಿನ್ನ ಬಗ್ಗೆ ನಿನಗೆ ಅಜ್ಞಾನ ಇಲ್ಲದಕ್ಕೆ ನೀನು ಅಲ್ಲದನ್ನು ನೀನು ಅಂತ ತಿಳ್ಕೊಂಡು ಅನ್ಯಥಾ ತಿಳುವಳಿಕೆ ಗಟ್ಟಿಯಾಗೈತಿ. ದೇಹ ನಾನು ಅನ್ನೋದು ಅನ್ಯಥಾ ತಿಳುವಳಿಕೆ. ದೇವರ ನಾನಿದ್ದೇನೆ ಅನ್ನೋ ಅನುಭವ ನಿನಗಾದ ಯಥಾರ್ಥ ಜ್ಞಾನ, ನಿಜವಾದ ಜ್ಞಾನ. ನಿಜವಾದ ನಾನು ಯಾರು ಅಂದರೆ ದೇವರ ನಾನು, ದೇಹ ನಾನಲ್ಲ. ಅದಕ್ಕೆ ದೇಹ ನಾನೆಂಬುದು ನೋಡಿ, ದೇವ ನಾನೆಂಬುದನ್ನು ತಿಳಿ, ದೇವರೇ ಉಳಿ ಅಂತ. ಮನುಷ್ಯನ ಜನ್ಮದಾಗ ಇದನ್ನು ಮಾಡ್ಕೊಳಕ್ಕೆ ಬರ್ತದೆ. ನಿಜವಾದ ನಾನು ದೇವರ ನಾನಿದ್ದೇನೆ ಅನ್ನೋದು ಅನುಭವ ಮಾಡಿಕೊಂಡಾಗ ಮನುಷ್ಯನ ಜನ್ಮಕ್ಕೆ ಬಂದದ್ದು ನಮ್ಮ ಸಾರ್ಥಕ. ಮತ್ತು ಈ ದೇಹವಾಗಿ ಇಟ್ಕೊಂಡು ಶರೀರ ಬಿಟ್ಟರೆ ಮತ್ತು ತಿರ್ಗವನು ನಿಮಗೆ ಜನ್ಮ ಅಂತ. ನಿನ್ನ ನಿಜದ ಎಚ್ಚರಿಕೆಯನ್ನು ನೀವು ಮಾಡ್ಕೊಳ್ಳಿಲ್ಲ ಅಂತ ಏನು ಮರ್ತಾಗಿದೆಲ್ಲ. ಈ ಅನ್ಯಥಾ ತಿಳುವಳಿಕೆ ನಿನ್ನಲ್ಲಿ ಗಟ್ಟಿ ಹಾಕೊಂಡು ದೇಹ ಭಾವ ಗಟ್ಟಿಯಾಗಿ ನಿನ್ನನ್ನೇ ತಿಳ್ಕೊಳ್ಳುವಂಥ ಪ್ರಯತ್ನ ನೀವು ಮಾಡಿದಾಗ ಇದೆಲ್ಲ ದೇಹವ ನಾನು ನೀನಲ್ಲದೆಲ್ಲ ಹೋಗ್ಬಿಡಿ. ಏನು ಅದಕ್ಕೆ ದುಃಖದಿಂದ ಬಿಡುಗಡೆ ಮೋಕ್ಷ ಅಂತ ಕರೀತಾರೆ. ಏನು ಅನ್ಯ ಭಾವನೆಯನ್ನೆಲ್ಲ ಅಳೆದು ಉಳಿದಂಥ ಇರುವಿನ ಸ್ಥಿತಿ ಅದು.
ಶಾಂತಿ ಎಂಬ ಖಡ್ಗದ ಎದುರಿಗೆ ಯಾವ ಖಡ್ಗನೂ ನಾಟುವುದಿಲ್ಲ. ಏನು ಅದನ್ನು ನಾವು ಧರಿಸ್ಬೇಕಲ್ಲ, ಸಮಾಧಾನ ಶಾಂತಿ. ಬಯಕೆಗಳೆಲ್ಲ ಹೋದಾಗ ಅದು ಬರ್ತೈತಿ ನೆಮ್ಮದಿ. ಯಾವುದೇ ಬಯಕೆಗಳು ಬರಬಾರ್ದು ಜಗತ್ತಿನೊಳಗೆ. ಏನಾರು ಹೊಂದಬೇಕು ಅನ್ನೋದಿತ್ತ ಸಮಾಧಾನ ಇರುವುದಿಲ್ಲ, ಅದನ್ನು ಹೊಂದುವ ಮಟ್ಟ ನಮ್ಗೆ ಹಂಗೆ ಬದುಕೋತಿರ್ತದೆ ಅವುಗಳ ಪ್ರಾಪ್ತಿಗಾಗಿ. ಈ ವಿಷಯಗಳ ಸಂಬಂಧ ಹಂಗೆ ಅದ್ರ ಸಂಬಂಧ ಹಂಗೆ ಕರ್ಮಗಳನ್ನು ಮಾಡಿ ಮಾಡ್ತೀವಿ. ವಿಷಯ ವಾಸನ ಎಲ್ಲ ನಾಶ ಆದ್ರೆ ಯಾವ ಕರ್ಮವನ್ನು ಮಾಡುವ ಅವಶ್ಯಕತೆನೇ ಇಲ್ಲ. ಅದು ಇದಕ್ಕಿದ್ದಂಗೆ ಹೋಗ್ಬರೋಕೆ ಶುರು ಆಗ್ತೈತಿ. ಯಾವ ಇಸ್ಲಾಂ ಇರ್ತಾನೆ ಅವಾಗ ಶಾಂತಿ ಪುರುಷ ಅಂತಾರೆ. ಇಸ್ಲಾಂ ಅಂದ್ರೆ ಶಾಂತಿ. ಅವು ಎಲ್ಲಿ ಇಸ್ಲಾಂ ಅಂತ ಹೆಸರಿನ ಮ್ಯಾಗ ಗದ್ದಲನ ಅದಾವಿಲ್ಲೋ ಅಲ್ಲಿ. ಯಾರು ಶಾಂತಿ ಐತಿ ಅಲ್ಲಿ ಹೇಳಿದಾರೆ? ಈ ಇಸ್ಲಾಂ ರಾಷ್ಟ್ರಗಳಂತೀರಿ ಎಲ್ಲ ಹೊಡೆದಾಟ ಬಡದಾಟ ಅದಾವಿಲ್ಲ ಅಲ್ಲಿ. ಎಲ್ಲಿ ಗದ್ದಲ ಇರ್ತಾವಲ್ಲಿ, ಹೌದಿಲ್ಲ? ಹೆಸರಿಗೆ ಇಸ್ಲಾಮ, ಹೌದಿಲ್ಲ? ಶಾಂತಿ ಇಲ್ಲ ಹೊಡೆದಾಟ ಬಡದಾಟ, ಹೌದಿಲ್ಲ? ಅಲ್ಲೇ ಶಾಂತಿ ಎಲ್ಲಿ ಐತ್ರಿ? ಹಿಂಸಾ ಐತಿಲ್ಲೋ ಅಲ್ಲಿ. ಹೆಸರಿಗಿನ ಇಸ್ಲಾಮ, ಹೌದಿಲ್ಲ? ಹಿಂಸಾ ಮಾಡೋದು, ಬರೀ ತೊಂದರೆ ಕೊಡೋದು. ಮತ್ತೆ ಎಲ್ಲಿ ಬರ್ಬೇಕು ನಿಮಗೆ? ನೀವು ಹೇಳೋದೊಂದು ಮಾಡೋದೊಂದು. ಕ್ರೈಸ್ತ ಅಂದ್ರೆ ಕ್ರಿಯಾರಹಿತವಾದಂಥ ಸ್ಥಿತಿ. ಅದು ಆನಂದದ ಸ್ಥಿತಿನ. ಕ್ರಿಯಾ ಹಸ್ತ, ಎಲ್ಲಿ ಕ್ರಿಯಾ ಇಲ್ಲ ಅಲ್ಲಿ ಆರಾಮೈತಿ, ದುಃಖ ಇಲ್ಲದಂಥ ಸ್ಥಿತಿ ಅದು ಕ್ರೈಸ್ತ. ಯಾವ ಕ್ರಿಯೆನೂ ಇಲ್ಲ ಅಲ್ಲಿ. ಇದ್ದೆತ್ತಾಗಿ ಏನಾದ್ರು ಮಾಡ್ಬೇಕನ್ನೋದು ಐತೆನ ಇಲ್ಲಿ? ಹೆಂಗೈತಿ ನೋಡು, ಇದ್ದೆತ್ತಿದಾಗ ಯಾವ ಕ್ರಿಯೆನೂ ಇಲ್ಲ. ನನಗೆಲ್ಲ ಆನಂದ ಮಂದಿರನ ಕಾಣಿಸ್ತಾವ ನೋಡಪ್ಪ. ನಿಮಗೆ ಹೆಂಗೆ ಕಾಣಿಸ್ತಾವ ನನಗೇನು ಗೊತ್ತು? ಯಾಕೆ ದೋಷ ದೃಷ್ಟಿ ಹೋಗೈತೆ ಅವ್ರಿಗೆ. ಭೇದ ಭಾವ ತೆಗೆದು ಹಾಕಿ ನೋಡಿದಾಗ ಎಲ್ಲವೂ ನನ್ನ ಸ್ವರೂಪನ, ಆನಂದ ಸ್ವರೂಪನ ಅಂತ ಅವ್ನು ನೋಡ್ದ. ಅಂಥ ವಿಶಾಲ ದೃಷ್ಟಿ ಬರಬೇಕಲ್ಲ. ಎಲ್ಲವೂ ನನ್ನ ಸ್ವರೂಪನ, ಜಗತ್ತೆಲ್ಲ ನಂದ, ಜಗತ್ತಿನ ಜೀವಿಗಳೆಲ್ಲವೂ ನನ್ನವರು, ಅಲ್ಲಿ ನಾನು ಅದೇನೆ ಅಂತ. ಪ್ರತಿಯೊಬ್ಬರು ನಾನು ಸ್ವರೂಪನ ಅದ ಅಂತ. ಎಲ್ಲ ಜೀವರಾಶಿಗಳಲ್ಲಿ ನಾನು ಅದೇನೆ ಅಂತ. ಇಂಥ ಒಂದು ವ್ಯಾಪಕ ದೃಷ್ಟಿ ಬರಬೇಕಲ್ಲ ನಮಗೆ. ಅಂದಾಗ ನಮಗೆ ಶಾಶ್ವತವಾದಂಥ ಆನಂದದ ಅನುಭವ ಆಗ್ತೈತಿ. ಸಂಕೋಚ ಇದಿಷ್ಟ ನಂದಂದ್ರೆ ದುಃಖ ಪಡ್ತೀನಿ. ಎಲ್ಲವೂ ನನ್ನದನ್ನು, ಇಲ್ಲ ಯಾವುದೋ ನಂದು ಅಲ್ಲ, ಹೌದಿಲ್ಲ? ಯಾವುದೂ ನಾನಲ್ಲ, ಇಲ್ಲಾಂದ್ರೆ ಎಲ್ಲ ನಂದ. ನಂದಂದ್ರೆ ಭೇದನ ಇಲ್ಲಲ್ಲ, ಎಲ್ಲ ನನ್ನ ಸ್ವರೂಪನಪ್ಪ. ಎಲ್ಲರೂ ಅವರ ಜಗತ್ತಿನ ಇರೋರೆಲ್ಲರೂ ನಮ್ಮ ಮನೆಯವ್ರ, ಇವರು ಹೊರಗಿನವ್ರು ಯಾರು ಇಲ್ಲ ಅಂದ್ರೆ ಯಾರು ಕೂಡ ಹೊಡೆದಾಡೋದಪ್ಪ. ಹಂಗೆ ಜ್ಞಾನಿಗಳ ಸ್ಥಿತಿ ಇರ್ತದೆ. ಈ ವಿಶ್ವನ ನಿನ್ನ ಕುಟುಂಬ, ಮಾನವ ಕುಲಾನ ನಿನ್ನ ಇದು ಕುಟುಂಬ, ಮಾನವ ಕುಲಾನ ನಿನ್ನ ಕುಟುಂಬ, ವಿಶ್ವನ ನಿನ್ನ ಮನೆ. ಅಂಥ ವಿಶಾಲ ದೃಷ್ಟಿ ಬರಬೇಕಲ್ಲ, ಜ್ಞಾನಿಗಳಿಗೆ ಬರ್ತದೆ. ಅಂದರೆ ಯಾರು ಕೂಡ ಭೇದತ್ವ ಇಲ್ಲ. ಎಲ್ಲರಲ್ಲಿ ತನ್ನನ್ನು ಕಾಣುವಂಥ ವಿಶಾಲ ದೃಷ್ಟಿ ಅವನಲ್ಲಿ ಜಾಗೃತ ಆಗಿರ್ತದೆ. ಮಠದೊಳಗೆ ಇರುವುದಂದ್ರೆ ಶಾಶ್ವತ ಸುಖದಲ್ಲಿ ಇರುವುದಕ್ಕಂತಾರೆ. ಅವರು ಶರೀರ ಧಾರಣ ಯಾಕೆ ಮಾಡ್ತಾರೆ? ಅವರು ಮಠದಾಗಿರೋರು. ಶಾಶ್ವತ ಸುಖದಲ್ಲಿ ಯಾರು ನೆಲೆಯಾಗಿ ನಿಂತಿರ್ತಾರೆ ಅವರಿಗೆ ಮಠಸ್ಥರು ಅಂತ. ಮಠಸ್ಥರು ಏನು ಮಲಸ್ತದೀವೇನು ಮಠಸ್ಥದೀವ ಅಂತ. ಸುಳ್ಳು ಮಠಪತಿ ಅಂತ. ಮಠಪತಿ ಏನೋ ಮಲಪತಿ ಅಂತೀವಿ. ಶರೀರದ ಹಿಡ್ಕೊಂಡು ಕುಂತಾವ ಮಲಪತಿ. ಏನು ಎಲ್ಲಿ ಭಾವಾತೀತದ ಅಲ್ಲಿ ಭಾವದ ಬಳಕೆ ಮಾಡ್ಕೊಂತ ಕೊಂಡಿರ್ತೀನಿ. ನಿಮ್ಮ ಮತ ಬಿಟ್ಟರೆ ನಮ್ಮದಿಲ್ಲ, ನಮ್ಮದು ಬಿಟ್ಟರೆ ನಿಮ್ಮದಿಲ್ಲ. ಎಲ್ಲರ ಅಭಿಪ್ರಾಯ ಒಂದೇ ಐತಲ್ಲ, ಯಾಕೆ ಬಡದಾಡಬೇಕು?
ಆರೊಡನೆ ವೈರತ್ವ, ಆರೊಡನೆ ಮಿತ್ರತ್ವ, ಆರನ ಗಣ್ಯರು ಅಂತ. ನಾಮರೂಪಗಳ ಕಡೆ ಲಕ್ಷ ಕೊಡದ, ಅರು ಇರುವ ಆನಂದ ಅಂದ್ರೆ ಅಸ್ಥಿ ಭಾತಿ ಪ್ರಿಯ, ಅದರ ಕಡೆ ಎಲ್ಲ ಕೂಡ ಅದರ ಅನುಸಂಧಾನದಾಗ ಕೊಡುದು ಅಂದ್ರೆ ಏಕತ್ವದ ಅನುಭವ ಆಕೈತಿ. ಈ ನಾಮರೂಪಗಳನ್ನು ಹಿಡ್ಕೊಂಡು ಹೊಡೆದಾಡ್ತೀರಿ, ನಂದು ಬೇರೆ ನಿಂದು ಬೇರೆ ಅಂತ. ನಾಮರೂಪಗಳನ್ನು ಹಿಡ್ಕೊಂಡು ಬರೇ ಭೇದ ಭಾವ ಬರ್ತೈತಿ ನನಗೆ, ನಾಮರೂಪಗಳನ್ನು ಹಿಡ್ಕೊಂಡು ಕುಂತಾನೆ. ಅದಕ್ಕೆ ನಾಮರೂಪದ ಭಾವ ತೆಗೆದು ಹಾಕಿ ಅಸ್ಥಿಭಾತಿ ಪ್ರಿಯ ಅನುಸಂಧಾನ ಮಾಡುವಂತ, ಅವಾಗ ಭೇದ ಹೋಗಿಬಿಡ್ತೈತಿ. ಆನಂದ ಹೊಂದಬೇಕನ್ನೋ ಇಚ್ಛಾ ಎಲ್ಲಿ ತನಕ ಇರ್ತೈತಿ, ಅಲ್ಲಿ ಆನಂದ ಹೊಂದುವ ಮಠ ಇರ್ತೈತಿ. ಹೊಂದಿದ ಮ್ಯಾಗ ಯಾವ ಇಚ್ಛಾನೂ ಉಳಿದಿಲ್ಲ. ಈ ನಿದ್ದೆ ಹತ್ತು ಮಠ ನಿದ್ದೆ ಮಾಡ್ಬೇಕನ್ನೋದು ಇರ್ತೈತಿ. ನಿದ್ದೆ ಹತ್ತಿದ ಮ್ಯಾಗ ಯಾವ ಭಾವನೂ ಇಲ್ಲ ಅಲ್ಲಿ. ಎಚ್ಚರಿಕೆಯೊಳಗೆ ಕಾಮನ ತೃಪ್ತಿ ಪಡಿಸೋಕ್ಕಾಕೈತೇನ್ರಿ? ಪೂರ್ಣ ಕಾಮ ಆಗಾಕ ಬರ್ತೈತೇನ್ರಿ? ಎಷ್ಟು ಎಚ್ಚರಿಕೆ ಕಳೆದಾವ್ರಿ, ತೃಪ್ತಿ ಇಲ್ಲ ಇಲ್ಲ. ಯಾವ ಕಾಮನೆಗಳ ತೃಪ್ತಿಯಾಗಿ ಹೋಗ್ರಿ, ಎಷ್ಟು ಜನ್ಮ ಹುಟ್ಟಿ ಬಂದರೂ ಇನ್ನೂ ತೃಪ್ತಿ ಇಲ್ಲ. ತೃಪ್ತಿ ಅನ್ನೋದು ಬೆಳ್ಕೊಂತ ಹೋಗ್ತದೆ. ಹಂಗಾರೆ ಎದರಿಂದ ನಾವು ತೃಪ್ತಿಯನ್ನು ಹೊಂತೀವಿ ಅಂದರೆ ಆ ಜ್ಞಾನದಿಂದ ಪರಿಪೂರ್ಣವಾದಂಥ ಇರುವಿನ ಸ್ಥಿತಿ ಏನೈತಿಲ್ಲ, ಅದ್ರ ಕಡೆ ಲಕ್ಷ್ಯ ಕೊಟ್ಟಾಗ ನಮ್ಗೆ ತೃಪ್ತಿ ಆಕೈತಿ. ಜ್ಞಾನಾಮೃತಿನ ತೃಪ್ತಿಶ್ಯ, ಯಾವ ಜ್ಞಾನ ಆತ್ಮಜ್ಞಾನ ತನ್ನ ಸ್ವರೂಪದ ಎಚ್ಚರಿಕೆ ಆದಾಗ ಅವಾಗ ತೃಪ್ತಿ, ಬಯಕೆ ಅನ್ನೋದನ್ನ ಉಳಿದಿಲ್ಲ ನಾವು. ನಿದ್ದೆ ಹತ್ತಿದಾಗ ಏನಾರು ಬೇಡ್ತೀರಿನ ಇಲ್ಲಿ? ಅಲ್ಲಿ ಎಲ್ಲ ಕಾಮನೆಗಳು ಮುಳುಗಿಬಿಟ್ಟಾವಲ್ಲಿ. ಏನು ಅಲ್ಲಿ ಸ್ವರೂಪದ ಸಮಾಧಿ ಒಳಗಂತ ನಾಶ ಆಗ್ಯಾವಲ್ಲಿ. ಏನು ಪೂರ್ಣ ಕಾಮ ಇರ್ತಾನೆ ಇಲ್ಲಿ ಸ್ವರೂಪದಲ್ಲಿ. ಶಬ್ದ ನಾದ ಮೂಲದು, ಬೈಗಳನ್ನು ಅವು ನಾದದಿಂದನ ಅಲ್ಲ. ಸ್ವರೂಪಂತಿ ನಾದಾತೀತದ, ಬೇಕಾದಂಗೆ ಬೈನಿ, ನಮಗೇನು ಹತ್ತುದೇ ಇಲ್ಲ. ಯಾವ ಶಬ್ದ ತಗೊಂಡು ಅಂದರೂ ಅದಕ್ಕೆ ಹತ್ತುವುದನೇ ಇಲ್ಲ. ಬೈಗಳ ಮಂತ್ರಗಳು ನಿಮ್ಮ ನಿಜವಾದ ಇರುವನ್ನು ಮುಟ್ಟಲಾರು. ಶಬ್ದದ ಬಡಬಡಿಸ್ಕೊಂತ ಕೂತ್ರೆ ಶಬ್ದಾತೀತದ. ಏನು ಬೇಕಾದಂಗೆ ನೀ ಒದರ್ಕೊಂಡ್ರು ಆ ನಿಜವಾದ ಇರುವಿಗೆ ಹತ್ತುವುದನೇ ಇಲ್ಲ. ಏನು ಇಡೀ ವಿಶ್ವದ ಜನ ಎಲ್ಲ ಸಾಮಾನ್ಯವಾಗಿರುವುದು ಬರೇ ಅನಾತ್ಮ ವಿಚಾರದಾಗ ಕಾಲ ಕಳೀತಾರೆ. ಆತ್ಮ ವಿಚಾರದಾಗ ತೊಡಗವ್ರು ಎಷ್ಟು ಮಂದಿ ಇದ್ದಾರೆ ಹೇಳಿ? ಸಮಾಧಾನ ಶಾಂತಿ ಯಾರು ಬೇಕಂತಾರೆ, ಸಮಾಧಾನ ಶಾಂತಿ ಕೊಡೋದ್ರ ಕಡೆ ಲಕ್ಷ್ಯ ಇಲ್ಲ ನಮ್ಗೆ. ಬರೀ ಸಮಾಧಾನ ಶಾಂತಿ ತಪ್ಪಿಸೋದ್ರ ಕಡೆ, ತೋರ್ಗಿ ಕಡೆನೇ ಲಕ್ಷ್ಯ ಐತಿ, ಇರುವಿಕೆ ಕಡೆ ಇಲ್ಲ. ಇಲ್ಲ ಜಡದ ಕಡೆ ಲಕ್ಷ್ಯ ಕೊಟ್ಟಾಗ ಸಮಾಧಾನ ಇರ್ತದೇನೆ. ಯಾವಾಗಲೂ ಅಜಡದ ಕಡೆ ಲಕ್ಷ್ಯ ಕೊಟ್ಟವಾಗ ಜಗಳಿಲ್ಲ, ಜೂಟಿಲ್ಲ, ಅವ್ನು ನೆಮ್ಮದಿ ಶಾಂತಿ ಇರ್ತಾನ. ಏನು ಶರೀರ ಚರಿತಾ ಇರ್ತಕ್ಕೆ ಅದಕ್ಕೆ ಭಾಳ ಬೇಕಾಗಿಲ್ಲ ನಮಗೆ. ಒಬ್ಬ ಶರೀರ ಬದುಕಿಸಾಕ ಅಂಬಲಿ ಕಂಬಳಿ ರಾಸ್ತು ಹೌದಿಲ್ಲ, ಮಿಕ್ಕದ್ದೆಲ್ಲ ಜಾಸ್ತಿ ಅಂದಾರೆ. ಈ ಜಾಸ್ತಿ ಆದದ್ರ ಸಂಬಂಧನ ಹೊಡೆದಾಟ ಬಡದಾಟ, ಕೋರ್ಟು ಕಚೇರಿ ಚಲೋಗ್ಯ. ಅಟ್ಟು ಪುರ್ತಕ ಇದ್ರೆ ಎಲ್ಲಿ ಕೋರ್ಟ್ ಹೋಗಪ್ಪ, ನಮಗೆ ಅದಕ್ಕೆ ಬೇಕಾಯ್ತು, ನಮ್ದು ಏನೈತಿ ಹೋಗಪ್ಪ ಅಂತ. ನೀವು ಆಸ್ತಿ ಬೇಕಾಗೈತಿ ನಿಮ್ಗೆ, ಹೌದಿಲ್ಲ, ಆಸ್ತಿ ಹೊಲ ಮನೆ ಕೋರ್ಟಿಗೆ ಇಡ್ತಾ ಆಗ್ತಾವ. ವಂಶ ಪರಂಪರೆದಿಂದ ಆ ಸಾತ್ರ ಆದವು, ಹಿಂದಿನೂ ಅದು ಹಂಗೆ ಉಳಿದಿರ್ತಾವೆ. ಅವು ಕೇಸ್ ಮುಗಿಯೋಂಗೆ ಇಲ್ಲ. ಅಜ್ಜ ಮುತ್ತಾಜ್ಜನ ಕಾಲದಿಂದ ಐತ್ರಿ ನಮ್ಮ ಕೋರ್ಟ್ನಾಗ ಇನ್ನ ಕೇಸ್. ಅದು ಮುಗ್ಸಕ್ಕೆ ಆಗೋಂಗಿಲ್ಲ, ಹಂಗೆ ಬೆಳ್ಕೊಂತ ಹೋಗೋದು. ಹೌದಿಲ್ಲ, ವಕೀಲರು ಮುಗಿಸೋದಿಲ್ಲ ಅವರು, ನುಕ್ಸಾನ್ ಆಕೈತೆ ಅವ್ರದ್ದು, ನಡಿಬೇಕಲ್ಲ. ಹಂಗೆ ಮುದತ್ ಹಾಕೋದ, ಮುಂದಿನ ತಿಂಗಳು ಬಾ ಮುದತ್, ಅದಕ್ಕೆ ಮತ್ತು ಅದ್ರದ್ದು ಖರ್ಚು ಬೇಕಲ್ಲ, ಅದನ್ನು ಕೇಸ್ ನಡೆಸ್ಬೇಕಾದ್ರೆ ಅದು ಫೀ ತುಂಬೋದು, ವಕೀಲರು ಫ್ರೀ, ಅದೆಲ್ಲ ತುಂಬಿದಾಗ ಮತ್ತು ಅದು ಮುದತ್ತಿಗೆ ಹಾಜರಾಗಬೇಕು. ಸಾಕಾಗಿ ತಮ್ಮ ರಜೆ ಆಗ್ಬೇಕವ, ಬ್ಯಾಡ್ ಬಿಡೋ ಮರ ಕೋರ್ಟ್ ಎಲ್ಲಿ ಬೇಕಾಗಿತ್ತು, ನಾವು ಇಲ್ಲೇ ಮುಗಿಸ್ಕೊಂಡು ಬಿಡು ಅಂತ. ಹೌದಿಲ್ಲ, ಅದನ್ನೆಲ್ಲ ಕೈ ಬಿಟ್ಟು ಕೊಡೋದ ಮುಗಿಯೋಂಗೆ ಅಲ್ಲ ಅದು. ಮುಗಿಸಿದ್ರೆ ಅಲ್ಲ ಅದು ಕೋರ್ಟ್ ಅಲ್ಲ ಅದು.
ಬಡ್ದಾಡೆ ಅವ್ರ ಕೈಯಾಗಿಟ್ಟು ಕಾರ ಬಂದ್ಬಿಡ್ತೇವೆ. ಅದೇನೋ ಅಂತಾರಲ್ಲ, ಬೆಕ್ಕ ಜಗಳಾಡಿದಾಗ ಮಂಗ್ಯ ಈಚೆ ಕಡೆ ಹೆಚ್ಚಾರು ಈಚೆ ಕಡೆ ತಿಂತಿರ್ತಂತ, ಈಚೆ ಕಡೆ ಅದನ್ನು ತಿನ್ಕೊಂತ ತಗಡಿ ಕೊಳ್ಳಾಗ ಹಾಕಿ ನಡಿ ಅನ್ನೋ ಕತಿ ಹೇಳ್ತಾರ. ಹೌದಿಲ್ಲ? ಹಾಂ, ತೂಕ ಮಾಡುವಾಗ ಈ ಕಡೆ ಹೆಚ್ಚಾಗಿತ್ತ ಈ ಕಡೆ ತಗೋತಿತ್ತಂತ, ಈ ಕಡೆ ತಿನ್ನೋದು ಬೆಣ್ಣೆ ಆಗುಮಟ ಅದು ಹೆಚ್ಚು ಕಡಿಮೆ ಮಾಡೋದಲ್ಲ. ಆದಿಂದ ತಗಡಿ ಕೊಳ್ಳಾಗ ಹಾಕೊಂಡು ನಡಿ ಏನು ಮಾಡಿದಂಗೆ ಆಯ್ತು. ಶೆಟ್ಟಿ ಹೊಡೆದಾಡಿ ವ್ಯಾಳ್ಯಾನು ಹೋತಿ, ಕೈಯಂದು ಕಳ್ಕೊಂಡು ಏನು ಮಾಡೋದು. ನಾವು ಗೆದ್ದೀವಂತ ಪಟಾಕಿ ಜಾಸ್ಕೊಂಡ್ಬಿಡ್ತದೆ. ಮತ್ತೆ ಅವ ಮುದತ್ ಹಾಕಿದಂದ್ರೆ ಮತ್ತೆ ಹೋಗೈತೆ, ಅದು ಮತ್ತೆ ಹೋಗೋಣವ. ಹೌದಿಲ್ಲ? ಹಿಂಗೆ ನಡೆದೈತಿ ನಮ್ಮ ಜೀವನ ಎಲ್ಲ. ಏನು ಬಗೆಹರಿಯೋದನ್ನು ಇಲ್ಲದನ್ನು ಏನು ನೋಡೇ ಬಿಡೋನು, ಇನ್ನೊಂದು ಜಪಾಟಿ ನೋಡೇ ಬಿಡು, ಗೆದ್ದೇ ಬಿಡೋನು, ಇನ್ನು ಹೊಂದೇ ಬಿಡೋನು ಅಂತ ಇದೇ ನಡೆದು ಬಿಡೋದು ನಮಗೆಲ್ಲ. ಇಂದ್ರಿಯಗಳ ಮಜಾಕ್ ಬೆಣ್ಣೆ ಐತಿ. ಏನು ವಿಘ್ನ ಬರ್ತಾವಂತ ಅಧ್ಯಾತ್ಮ ವಿಚಾರ ಹೇಳೋದು ಕೇಳೋದು ಬಿಡಬಾರ್ದು. ತಿಳಿಲಿ ತಿಳಿದೇ ಇರಲಿ, ಇದ್ರೊಳಗೆ ಕಾಲು ಕಳಿಬೇಕು ಅನ್ನೋ ಹಂಬಲ್ಬೇಕು ನೋಡ್ರಿ. ಏನು ಬೇಕಾದಂಥ ದೊಡ್ಡದಂಪ ಅಜ್ಞಾನಿ ಅದನ್ನಂದ್ರೂ ಅವನಲ್ಲಿ ಪರಿವರ್ತನೆ ಆಗೇ ಇರ್ತೈತಿ. ಇದನ್ನು ಹೇಳ್ಕೊಂತ ಕೇಳ್ಕೊಂತ ಇರ್ಬೇಕು ಯಾವಾಗ, ಬಿಡಬಾರ್ದು ಅದನ್ನು. ಹಿಂಗದೇ ಬಿಟ್ಟು ಬಿಡದ ಇದನ್ನು ಮಾಡುವಂಥ ಕರ್ಮ ನಮ್ಮ ನಿತ್ಯ ಕರ್ಮ ಅಂತಾರೆ ಇದಕ್ಕೆ. ಆಡದೇ ಮಾಡುವವ ರೂಢಿಯೊಳಗೆ ಉತ್ತಮನು ಅಂತ, ಆಡಿ ಮಾಡುವವ ಮಧ್ಯಮ, ಆಡಿಯೂ ಮಾಡದವ ಅಧಮ ಅಂತ. ಹೌದು, ಮಾತಾಡಿದಂತೆ ಅವ ಇರ್ಬೇಕು. ಹೌದಿಲ್ಲ? ಅವ ಮಾತಾಡಲಿ, ಅವ ಮಾಡ್ತಾನ, ಅವ ಉತ್ತಮ. ಆಡದೇ ಮಾಡುವ ಏನು ಮಾಡೋ ಅವ ಇರಾಕ್ ಕಲಿತಾನ, ಅವ ಮಾತಾಡಕ್ಕೆ ಹೋಗೋದಿಲ್ಲ. ನೀವು ಮಾತಾಡಿನೂ ಇದ್ರವ ಮಧ್ಯಮ, ಮಾತಾಡ್ತಾನೋ ಇರೋಕ್ಕಾಗೋದು ನಮಗೆ. ನಾವು ಈ ಕನಿಷ್ಠ ಇದ್ರಾಗಿದ್ದೀವಿ, ಮಾತಾಡ್ತೇವೆ, ಬೇಕಾದಾಗ ಹೇಳಕ್ಕೆ ಇರೋಕ್ಕಾಗೋದು. ಅಧಮನ ಕಡೆ ಇದಕ್ಕೆ ಬರ್ತೀವಿ ನಾವು. ಹೌದಿಲ್ಲ? ಮಾತಾಡಕ್ಕೆ ಭಾಳ ಚಲೋ ಬರ್ತೈತಿ, ಇರೋಕ್ಕಾಗೋದಿಲ್ಲ, ಭಾಳ ಕಠಿಣ ಅದು. ಎಲ್ಲ ಬಿಡಬೇಕಲ್ಲ ಅದನ್ನು. ಮನಸ್ಸಿನಾಗಿರ್ತಕ್ಕಂಥ ಅವೆಲ್ಲ ಬಯಕೆಗಳನ್ನೆಲ್ಲ ಹೊಡೆದು ಹಾಕಿದಾಗ ನಮ್ಗೆ ಅದು ಅನುಭವ ಬರ್ತದೆ. ಪರರಿಗೆ ಕೆಡಕಾಗದಂಥ, ತನಗೆ ಹಿತ ಆಗುವಂಥ ಹಾದಿ ಹಿಡಿಬೇಕು ನೋಡ್ರಿ. ಇದ ಅಧ್ಯಾತ್ಮ ಚಿಂತನದೊಳಗೆ ತೊಡಗೋದು. ಒಂದೇ ಇದು. ಇನ್ನೊಬ್ಬರಿಗೆ ಕೆಡಕಾಗೋಂಗಿಲ್ಲ, ತನಗೂ ಹಿತ, ಇನ್ನೊಬ್ಬರಿಗೆ ಯಾವುದೇ ಥರದ ಉಸಾಬರಿಗೆ ಹೋಗೋಂಗಿಲ್ಲ, ಇನ್ನೊಬ್ಬರ ನೆನಪು ಮಾಡೋಂಗಿಲ್ಲ. ಯಾವಾಗಲೂ ಆತ್ಮಚಿಂತನದಾಗ ಅಭ್ಯಾಸದಾಗ ತೊಡಗೋದು ನೋಡಿ. ಇದೇ ದಾರಿ. ಅಧ್ಯಾತ್ಮ ಮಾರ್ಗದಿಂದ ಎರಡನೇದಾದ್ರು ಕೆಡಕ್ ಮಾಡ್ಬೇಕು ಅನ್ನೋ ಭಾವ ಎಲ್ಲಿ ಬರ್ತೈತೆ ಹೇಳಿ? ಈ ಅವ್ ಪುರುಷೋತ್ತ ಇರೋದಿಲ್ಲ, ಇನ್ನೊಬ್ಬರು ಉಸಾಬರಿ ನೆನಪ ಬರೋದಿಲ್ಲ ನಮ್ಗೆ. ಆತ್ಮಚಿಂತನದ ಅಭ್ಯಾಸದಾಗ ತೊಡಗಿ ನಾವು ಬಿಟ್ಟ ಉದ್ಯೋಗ ಇಲ್ಲದ್ದು ಊರು ಕೆಡಿಸಿದು ಅಂತಾರಲ್ಲ, ಊರು ಉಸಾಬರಿಗೆ ಹೋಗಿ ಉಣ್ದವಾದು ಅಂತ. ಹೋದ್ರೆ ಇಂದ್ರಿಯಗಳ ಗದ್ದಲಕ್ಕೆ ಹೋದ ಊರಂದ್ರೆ ಇಂದ್ರಿಯಗಳು ಬರೀ ಅದ ಯಾವಾರ ಮತ್ತೊಂದು ಏನು ಕೆಲಸ ಇರ್ಲಿಕ್ಕೆ ಬರೀ ಇಂದ್ರಿಯಗಳು ಮಜಾ ಮಾಡೋದು, ಏನಾರ ನೋಡೋದು, ಕೇಳೋದು, ಮೋಶ ನೋಡೋದು, ಮುಟ್ಟೋದು. ಒಂದಾರ ಮಂದಿಲ್ಲ ಮಾಡ್ತಿರ್ತಾನಿಲ್ಲ ಉದ್ಯೋಗ ಇಲ್ದವ. ಉದ್ಯೋಗ ಇಲ್ಲದ್ದು ಊರು ಕೆಡಿಸಿದು ಅಂದ್ರೆ ಇಂದ್ರಿಯಗಳ ಚಟ. ಖಾಲಿ ಕುಂತ್ಕೂಲೆ ತತ್ತಾರಪ್ಪ ತೊಂಬ ಸುಣ್ಣ ತತ್ತ ಇಲ್ಲ ಚುಟ್ಟಾರ. ಎಲ್ಲ ಮಾಡ್ತಾನ. ಕಡೆಗೆ ಚುಟ್ಟಾರ ಕೊಡಪ್ಪ ಅಂತ ಕಡೆಗೆ ಅವ ಯಾವುದು ಚಟ ಇಲ್ಲ, ಅವ ಇನ್ನೊಬ್ಬರು ಸುದ್ದಿಯಾರ ತೆಗಿತಾನ. ಬದಲು ಅವಂಗೆಲ್ಲ ಚಟ ಇರ್ತಾವ. ಅವು ಏನಿರ್ತಾವ, ಅವ ಅನಾಹುತ ಚಟದವ. ಚಟ ಬಿಟ್ಟೇನಂತಾನಲ್ಲ, ಅವು ಇಲ್ಲದಲ್ಲಿ ಚಟ ಇರ್ತಾವ. ಅವ ಊರಿಗೆ ಬೆಂಕಿ ಹಚ್ಚು ಚಟ ಅವನು. ಹೌದಿಲ್ಲ? ತಂದಷ್ಟ ಅವ ಚಟ ಇದ್ದು ತಂದಷ್ಟು ಹಾಳಾಕತ್ತಿದ, ಇದು ಊರನ್ನ ಹಾಳು ಮಾಡ್ತೈತಿ. ಅಂಥ ಚಟ ಇರ್ತಾವ. ಒಬ್ರಿಗೊಬ್ರು ಬೆಂಕಿ ಹಚ್ಚೋದು.
ಅಂಥವ್ರನ್ನ ಕರೀತಾರೆ ಹಿರಿಯರ. ಹೌದಿಲ್ಲ? ಅವತ್ತು ಅವರ ಹಿರಿಯರು ಬೆಂಕಿ ಹಚ್ಚಿಕಾರ ನಿಮ್ಗೆ ಹೆಂಗೆ ಮಾಡ್ಬೇಕು ಗೊತ್ತಾಗೈತೆ ಅವ್ರಿಗೆ. ಇದನ್ನು ಹೆಂಗೆ ಹಾಳು ಮಾಡ್ಬೇಕು ಇವ್ರು ನನ್ನದು. ಹೌದಿಲ್ಲ? ಮನಸ್ಸು ತನ್ನ ಆನಂದ ಸ್ವರೂಪದಲ್ಲಿ ಲಯ ಹೊಂದೋದು, ಅದಕ್ಕೆ ಶ್ರೇಯಸ್ಸು ಮೋಕ್ಷ ಅಂತಾರೆ. ಮೂಲಕ್ಕೆ ನಾವು ಹಿಂದಿರುಗಬೇಕಾಗೈತಿ. ಎಲ್ಲಿಂದ ಬಂದಿವಿ ನಾವು ಪುನಃ ತಿರುಗಿ ಅಲ್ಲಿಗೆ. ರಿಟ್ರ್ಯಾಚ್ ಯುವರ್ ಸ್ಟೆಪ್ಸ್ ಬ್ಯಾಕ್ ಅಂತಾರೆ. ನಿನ್ನ ಮೂಲಕ್ಕೆ ಹಿಂತಿರುಗಿ. ಎಲ್ಲರೂ ಎಲ್ಲಿಂದ ಬಂದಿರಿ ಪುನಃ ತಿರುಗಿ ಅಲ್ಲಿಗೆ ಹೋದಾಗ ನಮ್ಮದು ಜೀವನ ಯಾತ್ರಾ ಮುಗಿತೈತಿ. ಜೀವಭಾವ ನಾಶಕತೆ ಅವಾಗ ಮೂಲ ನಮ್ಮ ಇದಕ್ಕೆ ಹಿಂತಿರುಗಿದಾಗ. ಅದಕ್ಕೆ ಗಂತವ್ಯ ಸ್ಥಾನ ಅಂತಾರೆ. ಏನು ಅದ ನಮ್ಮೂರು, ಅದ ನಮ್ಮ ಮನೆ. ಅಲ್ಲಿ ಮಠ ಈ ಮಂದಿ ಮನ್ಯಾಗ ಮಂದಿ ಊರಾಗ ಹಂಗೆ ತಿರುಗುದ ಹೌದಿಲ್ಲ? ಅಭ್ಯಾಸ ಬಲ ಭಾಳ ಜೋರು ಬೇಕಿತ್ತು. ಅಂದಾಗ ತಮ್ಮ ಮೂಲದ ಕಡೆ ಎಲ್ಲ ಕೊಡಾಕ ಬರ್ತೈತಿ. ಹೊರಮುಖ ವೃತ್ತಿ ಐತಿಗದ, ಹೊರಗೆ ಜೋರು ಐತಿಗದ. ಒಮ್ಮಿಗಿಲೆ ಭಾಳ ಸ್ಪೀಡ್ ಐತಿ ಗಾಡಿ. ಒಮ್ಮಿಗಿಲೆ ಬ್ರೇಕ್ ಹಾಕಿದ್ರೆ ಇದು ಅನಾಹುತನ ಯಾಕ್ರಿ ಆಕ್ಸಿಡೆಂಟ್ ಹಾಕವು. ಒಮ್ಮಿಗಿಲೆ ಬಂದ್ ಮಾಡೋ ಕ್ರಮೇಣ ಹಗರ್ಕ ಇದನ್ನು ಹಿಂದಕ್ಕೆ ಸರಿಸ್ಬೇಕಾಗಿತ್ತು. ಬಹಿರ್ಮುಖ ವೃತ್ತಿಯಿಂದ ಅಂತರ್ಮುಖಿ ವೃತ್ತಿ ಆವಕಾರ ಹಗರ್ಕ ವಿಚಾರದಿಂದ ಅದನ್ನು ರಂಭಿಸ್ಕೋತ ತರಬೇಕಾಗಿತ್ತು ಮನಸ್ಸನ್ನು. ಈಗ ನಾವು ಕೇಳುವ ಮಾತು ಏನಿದೆ, ನಿತ್ಯ ವ್ಯವಹಾರದೊಳಗೆ ನೆನಪಿಗೆ ಬರ್ಬೇಕಿದೆ ನಮಗೆ. ಏನು ಬೈಗಳ ಬಳ್ಳಿ ಒಳಗಿನ ಅಕ್ಷರಗಳು. ಯಾರ ಬೈದ್ರೆ ಬಳ್ಳಿ ಓದ್ತಾನೆ ಬಿಡನ್ಬೇಕು. ಆಕೈತೆ ನಮಗೆ. ತಡೆಯಲಿಕ್ಕೆ ಹಚ್ಕೋತಾನೆ ಹಿಂಗೆ ಅಂದಾರಪ್ಪ ನನಗಂತ. ಏನು ಮರ ಎಂದಾರ ಒಂದಿನ ಹೊರದಕ್ಕೆ ಹಿಂಗೆ ಅಂದ್ಬಿಟ್ರೆ ನಾನು ಹೌದಿಲ್ಲ? ನೀನ ದೇವ್ರದಿ ಅಂದ್ರೆ ಒಬ್ಬರು ಹಚ್ಕೊಳಕ್ತಾ ಇರಲಿಲ್ಲ. ನನಗೆ ದೇವ್ರು ಅಂದ್ರೆ ಅವ್ರು ಅಂತ. ಯಾಕ್ರಿ ನೀನ ದೇವ್ರದೇ ಅಂತ ಹೇಳಿರೂ ಹಚ್ಕೊಳ್ಳಿಲ್ಲ. ಅದನ್ನ ಯಾವನಾರ ಏನಾರ ಅಂದ ಅಂದ್ರೆ ಎಷ್ಟು ಹಚ್ಕೋತಾನ ನೋಡು. ಹಿಂಗೆ ಅಂದು ಮರ ನನಗೆ ಎಷ್ಟು ಹಚ್ಕೋತಿ ಅದನ್ನ ಏನಾರ ಅಂದದ್ದ. ನೀನ ದೇವ್ರದಿ ಅಂತ ಅಂದದ್ದನ್ನು ಹಚ್ಕೊಳಕ್ತಾ ಇರಲಿಲ್ಲ. ಒಬ್ಬ ದಾದ ಮಾಡೋದಿಲ್ಲ ಅದನ್ನು. ಏನು ಒಳಗೆ ಇದು ನಡಿಬೇಕು ಅಂದ್ರೆ ವಿಚಾರ ಅಂದಾಗ ನಿನಗೆ ಸಮಾಧಾನ ಕಾರಣ ಆಕೈತಿ. ಅದು ಬರೀ ಬಾಯಿ ಮ್ಯಾಗಿನ ಮಾತಿಲೆ ಅಂದ್ರೆ ಮನಸ್ಸಿನಾಗ ಬರ್ಬೇಕದು. ಭೇದ ಭಾವ ಎಲ್ಲ ಹೋಗ್ಬೇಕು. ಮನಸ್ಸಿನಾಗ ಬರಲಿಲ್ಲ ಅಂದ್ರೆ ಮನಸ್ಸಿಗೆ ಸಮಾಧಾನ ಇರ್ತದೆ. ಬಾಯಿಲೆ ಎಲ್ಲರೂ ಅಂದ್ರೆ ಮನಸ್ಸಿನಾಗ ಬರ್ಬೇಕಲ್ಲ. ಅದ ಒಂದೊಂದು ಭಾವ ಮನಸ್ಸಿನಾಗಿದ್ರೆ ಮನಸ್ಸಿಗೆ ನೆಮ್ಮದಿ ಸಿಗ್ಬೇಕು. ಭೇದ ಅಳದಾಗ ನಿನಗೆ ಸಮಸ್ಥಿತಿ ಅನುಭವ ಆಕೈತಿ. ನೀ ಆಸನ ಬೇಕಾದಂಗೆ ಹಾಕ್ಬೋದು, ಆದ್ರೆ ಸ್ಥಿರವಾಗಿರ್ಬೇಕು. ಭಾಳತನ ಕೂಡ್ಲಿಕ್ಕೆ ನಿನಗೆ ಯಾವ ಆಸನ ಅನುಕೂಲ ಆಕೈತಿ ಆಸನ ಮ್ಯಾಗ ಕೂಡ್ಬೋದು. ಇದಂತ ಆಸನ ಮ್ಯಾಗ ಅಂತ ಏನಿಲ್ಲ. ಅದ ಬೇಕಾದ ಸುಖಾಸನ ಅಂದ್ರೆ ಸುಖದಿಂದ ಆರಾಮ್ ಕುಂಡ್ರು ಸಾಕು. ಯಾವ ಆಸನ ಬರ್ತೈತಿ ಅದು ಸುಖಾಸನ. ಏನು ಭ್ರೂ ಮಧ್ಯದಲ್ಲಿ ಮನಸ್ಸು ನಿಲ್ಲಿಸೋದಂದ್ರೆ ಎರಡು ಹುಬ್ಬುಗಳ ನಡುವೆ. ಎರಡು ಹುಬ್ಬುಗಳಂದ್ರೆ ಶರೀರ ಭಾವ ಬಂತಲ್ಲಿ. ಏನು ಅದಕ್ಕೆ ಮನಸ್ಸನ್ನು ಆತ್ಮನಲ್ಲಿ ನಿಲ್ಲಿಸುವಂಥ ಹುಬ್ಬುಗಳ ನಡುವೆ ಅಂತ ಹೇಳಿಲ್ಲ. ಒಮ್ಮೆ ಸುರೇಂದ್ರ ಶಿವರಾವ್ ದೇಸಾಯರು ಅವ್ರಿಗೆ ಪ್ರವಚನ ಮಾಡುವಾಗ ಕಣ್ಣು ಮುಚ್ಚಬೇಕು, ಎರಡು ಹುಬ್ಬುಗಳ ನಡುವೆ ಮನಸ್ಸನ್ನು ಏಕಾಗ್ರ ಮಾಡಬೇಕು ಅಂತ ಅವರು ತಮ್ಮ ಇದರಾಗಿನ ತಿಳುವಳಿಕೆ ಪ್ರಕಾರ ಹೇಳಾಕ್ತಿದ್ರು ಅವರು. ಅವಾಗ ಅಜ್ಜವ್ರು ದೇಸಾರ ಎರಡು ಹುಬ್ಬುಗಳ ನೆನಪು ಬಂದ ಶರೀರ ಭಾವ ಬಂತಲ್ಲಿ ಅಂತ. ಅವಾಗ ಅವರು ವಿದ್ವಾನ್ರಿದ್ರು. ಹೌದು ಹೌದು ಅಂತ. ಹೌದು ಹೌದು ಅಂದರು. ಹೌದಲ್ಲ, ನಮ್ಗದ ರೂಢಿ ಆಗಿಬಿಟ್ಟೈತಿ ಎರಡು ಹುಬ್ಬುಗಳ ನಡುವೆ ನಿಲ್ಲಿಸೋದನ್ನ. ಶರೀರ ಭಾವ ಬಂತಲ್ಲಿ. ಏನು ಯಾವ ಹೊರಗೊಂದು ರೂಪ ಬರೋಂಗಿಲ್ಲ ಅಲ್ಲಿ. ಒಳಗೆ ಯಾವುದೇ ಥರದ ಆಲೋಚನೆಗಳು ಬರೋಂಗಿಲ್ಲ. ಒಳಗೆ ಬೇರೆ ಯಾವ ಥರದ ಲಕ್ಷ್ಯವನ್ನು ಅರಿದು ಭಾವಿಸೋದು.
ಹೊರಗೊಂದು ರೂಪವನ್ನು ಈಕ್ಷಿಸದೆ ಒಳಗೆ ಬೇರಾವ ಲಕ್ಷ್ಮವನ್ನು ಅರಿದು ಭಾವಿಸದೆ ಮರೆಯದೆ ಎಚ್ಚರವನ್ನು ಅಚ್ಚಳಿಯದೆ ಅಂತ ಅದರ ಸ್ವರೂಪದ ಎಚ್ಚರವನ್ನು ಮರೆಯದಂಗೆ ಯಾವಾಗಲೂ ಅದರ ಎಚ್ಚರದೊಳಗಿರ್ಬೇಕು ನಾವು. ನಿದ್ದೆ ಬರಬಾರ್ದು, ಮಬ್ಬಿಗೆ ಬೀಳಬಾರ್ದು. ಮತ್ತು ವಾಸನೆ ಇರಿಸದೆ ಯಾವುದೇ ಥರ ಜಗತ್ತಿನಾಗ ಏನಾರು ಮಾಡಬೇಕು ಹೊಂದಬೇಕು ಅನ್ನೋ ವಾಸನೆ ಉಳಿಬಾರ್ದು. ಅವಾಗ ಮನಸ್ಸು ಏಕಾಗ್ರತೆ ಗಟ್ಟಿ ಆಕೈತಿ. ಅವಾಗಿದ ಸೂತ್ರ ನಮ್ಗೆ ಹತ್ತೈತಿ, ಆನಂದದ ಸೂತ್ರ, ಬ್ರಹ್ಮಸೂತ್ರ, ಶಿವ ಸೂತ್ರ. ಅವಾಗ ಅದರ ಅನುಸಂಧಾನ ಮಾಡಕ್ಕೆ ಹೋಗ್ಬೇಕು. ಏನು ಅದು ಹತ್ತು ಮಠ ಭಾಳ ನಾವು ಎಚ್ಚರದಿಂದ ಇರ್ಬೇಕಾಗ್ತದೆ. ಮತ್ತೆ ಎತ್ತಗರ ಹೋಗ್ಬಿಡ್ತೈತೆ ಅದು ಮಂಗ್ಯಾನಂತ ಮನಸ್ಸು ತನ್ನ ರೂಢಿಗತ ಏನು ಇರ್ತಾವಲ್ಲ ಆ ಚಾಳಿ ಸಟಕನ ಹೋಗ್ಬಿಡ್ತೈತೆ ಎತ್ತಗನ. ಅದಕ್ಕೆ ಮಂಗ್ಯಾನಂತ ಮನಸ್ಸನ್ನು ಯಾವಾಗಲೂ ಎಚ್ಚರದಿಂದ ಕಾಯ್ಬೇಕು. ಅದಕ್ಕೆ ಆತ್ಮಭಾವದಲ್ಲಿ ಮನಸ್ಸನ್ನು ನೆಲೆಯ ನಿಲ್ಲಿಸುವಂಥ ಪ್ರಯತ್ನವನ್ನು ಮಾಡಿ ಆತ್ಮಸಂಸ್ಥಂ ಮನಕೃತ್ವ ನ ಕಿಂಚಿದಪಿ ಚಿಂತೆಯೇತಂತ. ಏನನ್ನೂ ಆಲೋಚಿಸದೆ ಚಿಂತಿಸದೆ ಆತ್ಮದಲ್ಲಿ ಮನಸ್ಸನ್ನು ನೆಲೆಯ ನಿಲ್ಲಿಸ್ತದೆ. ಬೇರೆ ಬೇರೆ ಎಷ್ಟು ಶಬ್ದ ಕೂಡಿಸಿ ಹೇಳಿದ್ರು ಅದೇ ಇರು. ಏನು ನಮಗೆ ನಿಜವಾಗಿ ಇದ ಬೇಕಾಗಿತ್ತಂದ್ರೆ ಜಗತ್ತ ಮಣ್ಣು ಹೊಯ್ಕೊಂಡ್ರು ನಾವು ಕಣ್ಣು ತೆಗೆದಿಲ್ಲ ನೋಡ್ರಿ. ಏನು ಬೇಕಾದವ್ರು ಜಗತ್ತ ಬಿಡ ಮೇಲೆ ಆಕೈತಿ ಅಂದ್ರು ಅದ್ರ ಕಡೆ ಎಲ್ಲ ಕೊಡುದು ನಾವು. ನಿಜವಾಗಿ ಉತ್ಕಟ ಇಚ್ಛಾಗಿತ್ತಂದ್ರೆ ವಿವೇಕ ನಮ್ಮಲ್ಲಿ ಜಾಗೃತ ಆಗೋ ಮಟ್ಟ ಮನಸ್ಸನ್ನು ಹರಿದಾಟ ಇರುವುದನ್ನು ನೋಡ್ರಿ. ವಿವೇಕ ಉದಯ ಆತಂದ್ರೆ ಎತ್ತು ಹೋಗುದಿಲ್ಲ. ಎಲ್ಲಿ ಹೋದ್ರೂ ಅವೆಲ್ಲ ಅನಿತ್ಯದಾವು, ದುಃಖ ರೂಪಿ ಇದಾವನು ವಿಚಾರದ ಕೊಳೆಯಾಕೈತಿ ಅಂದ್ರೆ ಮನಸ್ಸು ಅದ್ರ ಕಡೆ ಹೋಗುವುದನೇ ಇಲ್ಲ. ವಿಮುಖ ಆಗಿಬಿಡ್ತೈತಿ, ಅಂತರ್ಮುಖಿ ಆಗೈತಿ. ಏನು ತನಗೆ ಬೇಕಾದದ್ದು ಹೊರಗೂ ಎಲ್ಲಿಯೂ ಇಲ್ಲ, ಎಲ್ಲ ಅನಿತ್ಯದಾವ, ದುಃಖ ಕೊಡ್ತಾವ ಅನ್ನೋದು ಹೊಳಿತೆ ಅಂದ್ರೆ ಮನಸ್ಸಿಗೆ ಮನದಟ್ಟ ಆಯ್ತು ಅಂದ್ರೆ ಎಲ್ಲಿ ಹೋಗೋದಿಲ್ಲ, ಅದು ಹೊರಗೆ ಹೋಗೋದಿಲ್ಲ. ತಾಯಿ ಅದು ಸಿಗ್ತೈತೆ ಅನ್ನೋದಿತ್ತಂದ್ರೆ ಓಡಾಡ್ತೈತಿ. ಇಷ್ಟು ದಿನ ಎಲ್ಲ ಅಡ್ಡಾಡಿ ಎದುರಾಗೂ ಇಲ್ಲ, ಹೊರಮುಖ ವೃತ್ತಿ ಒಳಗೆ ಅದಿಲ್ಲ ಇಲ್ಲ. ಅಂತರ್ಮುಖಿ ಆದಾಗ ಅದನ್ನು ಹೋಗ್ಬರ್ತದೆ ಪ್ರತಿಯೊಬ್ಬರಿಗೂ. ಬಹಿರ್ಮುಖ ವೃತ್ತಿ ಎಲ್ಲ ದಣಿವನ್ನು ಉಂಟು ಮಾಡ್ತೈತಿ. ಏನು ಬೇಕಾದ ಹೊರಗಿನ ವ್ಯವಹಾರ ನಡೆದ್ರು ಬುದ್ಧಿ ಸಮಾಧಾನದಿಂದ ಇರ್ಬೇಕು ನೋಡ್ರಿ. ಅದಕ್ಕೆ ಯೋಗ ಅಂದ್ರೆ ಸಮತ್ವ ಸ್ಥಿತಿ ಇರಬೇಕು, ವಿಷಮದ ಭಾವ ಬರಬಾರ್ದು ನಮಗೆ. ವಿವೇಕದ ಸನ್ನೆ ಬೆರೆಸಿ ನೋಡಿದಾಗ ಮನಸ್ಸಿನ ಹರಿದಾಟ ಎಲ್ಲ ಬಂದಕೈತಿ ನೋಡಿ. ಮರ್ತಿರ್ಬೇಕು. ಏನು ನಿಜವಾದ ಕಡೆ ಎಲ್ಲ ಕೊಟ್ಟು ಇದನ್ನೆಲ್ಲ ಮರಿಬೇಕು. ಇದನ್ನು ಅನ್ಯದ್ದನ್ನು ಹಿಡ್ಕೊಂಡು ಎಲ್ಲ ಏನೇನು ತಿಳಿದೇನೆ ಅನ್ನೋದೆಲ್ಲ ಮರ್ತದ್ದನ್ನು ಅರಿವಿನಿಂದ ತಿಳಿದು ಮರಿಬೇಕಿದನ್ನು. ಏನು ಅವಾಗ ಒಳಗೆ ಸ್ವಾದ ಹತ್ತಿ ಅಂದ್ರೆ ಹೊರಗೆ ಹೋಗಕ್ಕೆ ಒಲ್ಲೆ ಅಂತಾನೆ. ಏನು ಬರಿಗತ್ತ ಗೋಷ್ಠಿ ಅಂದರೆ ಉಪಯೋಗ ಇಲ್ಲದ ಮಾತಾಡಿದ ಅದು ಉಪಯೋಗ ಬರ್ಬೇಕು ನಿಮಗೆ. ಖಾಲಿ ಮಾತಾಡೋದು ಬಿಟ್ರಿ ಅಂತ. ಏನು ಭಕ್ತಿ ಅಂದರೆ ಪ್ರೀತಿ. ಎದ್ರ ಮ್ಯಾಗ ನಮಗೆ ಏನು ಬೇಕಾಗೈತಿ ಅದ್ರ ಮ್ಯಾಗ ಪ್ರೀತಿ. ಏನು ಸುಖ ಆನಂದ ಎಲ್ಲ ಜೀವಿಗಳಿಗೆ ಬೇಕಾಗಿದೆ, ಅದ್ರ ಮ್ಯಾಗ ಪ್ರೇಮ ಬಿಡೋದಕ್ಕೆ ಭಕ್ತಿ ಅಂತ. ಈ ಸಾಮಾನುಗಳು ಏನದಾವ ಯಾವ ಹೊತ್ತಿನಾಗ ಕೈ ಕೊಡ್ತಾವ ಹೇಳಕ್ಕೋದು. ಸಾಮಾನ್ಯ ಮ್ಯಾಗ ಪ್ರೀತಿ ಐತಿ ಏನು ಸುಖದ ಮ್ಯಾಗ ಪ್ರೀತಿ ಐತಿ ನೋಡ್ತೀರಿ. ಶಂಭುಪದ ಭಕ್ತಿ ಅಂದರೆ ಶಂಭು ಅಂದರೆ ಸುಖರೂಪಾದಂಥ ಇರುವಿನಲ್ಲಿ ಪ್ರೀತಿ. ಏನು ಎಲ್ಲ ಉಪಾಧಿಗಳ ಸಂಘವನ್ನು ಕೈ ಬಿಟ್ಟುಬಿಡು. ಉಪಾಧಿಗಳು ಇದಕ್ಕಿದ್ದಂಗೆ ಇರೋದಿಲ್ಲ, ಕೆಟ್ಟ ಹೋಗ್ತಾವೆ. ನಾವು ಸಣ್ಣೊಂದಿರ್ತ ಹುಡುಗರಿಗೆ ಬರೇ ಇದನ್ನು ಕಲಿಸ್ತೇವೆ, ಇಂದ್ರಿಯಗಳ ಮೂಲಕ ವಿಷಯಗಳ ಚಟನ ಕಲಿಸ್ತೇವೆ ಹೊರತು ನಿಜವಾದದ್ದನ್ನು ಅವ್ರಿಗೆ ಮನವರಿಕೆ ಮಾಡಿಕೊಡೋ ಯಾವ ತಂದೆ ತಾಯಿಗಳದಾರೆ ಮಕ್ಕಳಿಗೆ ಇದನ್ನು ಕಲಿಸೋರು. ಅದಕ್ಕೆ ಮಕ್ಕಳಿಗೆ ತಂದೆ ಅಕ್ಕರೆಯ ವಿದ್ಯೆ ಕಲಿಸದಿರ್ದುಡಂ ಕೊಂದಂ ಅಂತ.
ಹನ್ನೊಂದಿರ್ತಾವೆ ಮಕ್ಕಳಿಗೆ ತಂದೆ ತಾಯಿಗಳು ಅವ್ರಿಗೆ ಬೇಕಾದಂಥ ಆನಂದದ ಸುಖ ಕೊಡುವಂಥ ವಿದ್ಯೆಯನ್ನು ಅದನ್ನು ಕಲಿಸ್ಬೇಕು ಮಕ್ಕಳಿಗೆ. ಆ ಸಂಸ್ಕಾರ ಕೊಡಬೇಕು ಅಂತ ನಿದ್ದೆ ಹತ್ತದ ಹೊರತು ಪ್ರಪಂಚದ ಭಾವ ಬಾಧೆ ಹೆಂಗೆ ಹೋಗೋದಿಲ್ಲ, ಹಂಗೆ ನೀ ಸಮಾಧಿ ಹೊಂದದ ಹೊರತಾಗಿ ಈ ಜಗತ್ತಿನ ದುಃಖ ನಿನ್ನ ಬಿಡುವುದಿಲ್ಲ. ಜಗತ್ತಿನ ಸಂಬಂಧವನ್ನು ತಪ್ಪಿಸ್ಕೊಂಡು ಸಮಸ್ಥಿತಿ ಒಳಗೆ ಮನಸ್ಸು ಉಳಿದಾಗ ನಮಗೆ ಇದರ ಆನಂದದ ಸ್ವಾದ ಹತ್ತೈತಿ. ಏನು ಅಭ್ಯಾಸ ದಿಶೆಯೊಳಗೆ ಸ್ಥಾನ ಪಲ್ಲಟ ಆಗಬೇಕಾಗ್ತದೆ. ಏಕೆ ರಾಗದ್ದಿತ್ತಂದ್ರೆ ಅಲ್ಲಿ ಅಭ್ಯಾಸ ಮಾಡಿ ಕೊಡೋದಿಲ್ಲ ನಿಮ್ಗೆ. ಹೊಳ್ಳೆ ಅದ ನೆನವನ್ಯಾಗ ಇರ್ಬೇಕು ಅನಿಸ್ತದೆ. ಜಗ ಬಿಡೋದು ನನ್ನ ಊರು ನನ್ನ ಮನೆ ಅಲ್ಲಿ ಪ್ರೀತಿ ಹುಟ್ಟಿ ಮತ್ತು ಅದ ಹೆಸರದಾಗ ಕಾಲು ಕೈ ಇದನ್ನು ಮರ್ತು ಬಿಡ್ತೈತಿ. ಬರ್ಬತ್ತ ಭಾಳ ದಿನ ಗತಿಸಿದ ಕೂಡಲೇ ಬರೇ ಬಾಳೆದ ಹೆಸರು ತೊಗೊಂಡ್ಬಿಡ್ತೈತಿ ಮತ್ತು ಅದ ಇದ್ರಾಗ ಮುನಿಗಿಬಿಟ್ಟೈತಿ. ಯಾವಾಗ ಮತ್ತೆ ಇದಕ್ಕೆ ಸಂಕಟ ಆಗ್ಬೇಕು, ಎಲ್ಲ ತೊಂದರೆ ಬಂದಾಗ ಹೋಗು ನಡಿಪ ಇಲ್ಲ ಹೋಗು ನಡಿ ಅಂತ ಹೌದಿಲ್ಲ. ಅವಾಗ ಇದ್ರ ನೆನಪು ಕೇಳಿ ಹೌದು ಬಿಡ್ರಿ ನಾವು ಇಷ್ಟು ದಿನ ಬಂದಿದ್ದಿಲ್ಲ ಮತ್ತು ಹೌದಿಲ್ಲ. ಅವಾಗ ಹಂಗಾದ್ರೆ ಇಲ್ಲ ಒಳಗೆ ಅಭ್ಯಾಸ ಇತ್ತಂದ್ರೆ ಸತತ್ ಇದರಿಂದ ಹಿಂದೆ ಸರಿಯಾಗಿ ಬಲ ಬರ್ತೈತಿ. ಶ್ರವಣದ ಬಲ ಅದಕ್ಕೆ ಬೇಕು ಅನ್ನೋದು. ಕೇಳಿ 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 ಬೇಕಾದಂಥ ದೊಡ್ಡದನಂದ್ರು ಅವನಲ್ಲಿ ಪರಿವರ್ತನೆ ಆಗ್ತೈತಿ. ಶ್ರವಣದ ಬಲ ಇತ್ತಂದ್ರೆ ಇದೊಂದು ಜನ್ಮ ಕೇಳುವುದರ ಆಗಲಿ ಅಂತಿದ್ರು ಅದು. ಇದು ಕೇಳುವುದು ಶ್ರವಣದ ಬಲ ಇತ್ತಂದ್ರೆ ಮುಂದಿನ ಜನ್ಮದಾಗ ಮನನ ಕೂಡ್ತಾನ. ಆ ಸಂಸ್ಕಾರ ಗಟ್ಟಿ ಆಯ್ತಂದ್ರೆ ನಾವು ಮಕ್ಕಳಿಗೆ ಏನು ಕಲಿಸ್ತೀವಿ? ಇಂದ್ರಿಯಗಳ ಮೂಲಕ ವಿಷಯಗಳ ಚಟನ ಕಲಿಸ್ತೀವಿ. ಅಂಥ ವಾತಾವರಣದೊಳಗೆ ಮಕ್ಕಳನ್ನ ಬೆಳೆಸ್ಬೇಕು. ಅವಾಗ ಗುರುಕುಲದೊಳಗೆ ಇರ್ತಿದ್ರು. ಅದಕ್ಕೆ ಅವರು ಮಕ್ಕಳನ್ನ ರಾಜ ಮಹಾರಾಜರನ್ನವರು ಮಕ್ಕಳನ್ನ ಅಲ್ಲಿ ಇದ್ದು ಈ ಚಟದ ಹೆಸರು ಹತ್ತದಂಗೆ ಈ ವಿದ್ಯೆಯನ್ನು ಕಲಿತಿದ್ರು ಅವರು. ಸ್ಥಾನ ಪಲ್ಲಟ ಆಗದ ಹೊರತು ಏನು ಮಾಡಿದ್ರು ಕೆಲಸ ಜಗ ಬಿಡದ ಹೊರತು ನಿಮ್ಮ ಅಪ್ಪ ಸತ್ತು ನಿಮ್ಮ ಹೋಗಿ ಗುಡ್ಡು ಕುಂತರು ಅತೂಲ್ ಅಂದಾರ. ರಾಗದ ವಿಚಾರ ಇದ್ರೆ ರಾಗ, ದ್ವೇಷದ ವಿಚಾರ ಇದ್ರೆ ದ್ವೇಷ ಇರ್ತದೆ. ಅದಕ್ಕೆ ಆ ಸ್ಥಾನ ಬಿಡಬೇಕಾಗೈತಿ. ಅನ್ಯ ವಿಚಾರ ಮಾಡ್ಲಿಕ್ಕೆ ಆಸ್ಪದನ ಆಗೋದಿಲ್ಲ. ನಮ್ಮ ಕೆಲಸ ನಾವು ಮಾಡ್ಕೊಳಕ್ಕೆ ಯಾವುದೇನು ಹೆದರಿಕಿರಿ. ಸಾಮಾನ್ಯರಿಗೆ ಅಭ್ಯಾಸ ದಶೆಯೊಳಗೆ ಸ್ಥಾನ ಪ್ರತ್ಯಾಹಾರ ಅತ್ಯವಶ್ಯದ. ಕಾಲ ಪ್ರತ್ಯಾಹಾರ ಸ್ಥಾನ ಪ್ರತ್ಯಾಹಾರ ಬೇಕಾಕೈತಿ. ಇವೇ ರೀತಿ ನಮಗೆ ಬರಬೇಕಾತಂದ್ರೆ ಮೊದಲು ವಿವೇಕ ಜಾಗೃತ ಆಗಬೇಕು. ವಿವೇಕವಂತರ ಸಂಘ ಅದಕ್ಕೆ ಸತ್ಸಂಗ ಅಂತಾರೆ. ಅಲ್ಲಿ ನಾವು ತೊಡಗಬೇಕು. ಸತ್ಸಂಗದೊಳಗೆ ನಿರಂತರ ನಾವು ತೊಡಗೋದ್ರಿಂದ ನಮ್ಮಲ್ಲಿ ವಿವೇಕ ಜಾಗೃತ ಆಕೈತಿ. ಕರ್ಮ ಉಪಾಸನಾ ಜ್ಞಾನ, ಕರ್ಮೋಪಾಸನೆ ಮತ್ತು ಜ್ಞಾನ ಏನದಾವಲ್ಲ ಎರಡೂ ಒಂದಕ್ಕೊಂದು ವಿರೋಧವು. ಕರ್ಮದಿಂದ ಕಷ್ಟನ ಅದ. ಅದಕ್ಕೆ ಜನ್ಮ ಜನ್ಮಾಂತರ ಕರ್ಮ ಮಾಡಿದ ಮ್ಯಾಗ ಅದು ಹುಟ್ಟಬೇಕಾಗತ್ತೆ. ನಾವು ಈ ಹುಟ್ಟು ಸಾವುಗಳಿಂದ ಬಿಡುಗಡೆ ಹೋಗ್ಬೇಕಂದ್ರೆ ಜ್ಞಾನನ ಮಾಡ್ಬೇಕು. ಕರ್ಮದಿಂದ ಮತ್ತಷ್ಟು ಜನ್ಮ ಬರ್ತದೆ, ಬಂಧನ ನೀನು. ಜ್ಞಾನದಿಂದ ಹುಟ್ಟು ಸಾವುಗಳಿಂದ ಬಿಡುಗಡೆ ಆಗ್ತದೆ. ಅದಕ್ಕಾಗಿ ಜ್ಞಾನಕ್ಕಾಗಿ ಪ್ರಯತ್ನ ಮಾಡಬೇಕಾಗಿದೆ ಹೊರತು ಯಾವ ಕರ್ಮಗಳ ಅವಶ್ಯಕತೆ ಇಲ್ಲ ನಮಗೆ. ಎರಡಕ್ಕೊಂದು ವಿರೋಧವು. ಜ್ಞಾನ ಕರ್ಮ ಸಮುಚ್ಚಯ ಆಗುವುದನ್ನ ಇಲ್ಲ. ಪಕ್ಷಿಗೆ ಎರಡು ರೆಕ್ಕೆಗಳು ಸಹಾಯ ಆದಂತೆ ಇಲ್ಲಿ ವಿವೇಕ, ವೈರಾಗ್ಯ ಮತ್ತು ಜ್ಞಾನ ಇವು ಸಹಾಯಕ್ಕಾಗ್ತವೆ. ವಿವೇಕನ ನೋಡ್ರಿ ಎಲ್ಲದಕ್ಕೂ ತಳಹದಿ. ನೀತಿ ಬರಬೇಕಾದ್ರೂ ವಿವೇಕನ ಬೇಕು. ಬರೀ ನೀ ಕರ್ಮೋಪಾಸನೆಗಳನ್ನು ಮಾಡ್ಕೋತ ಕೂತ್ರೆ ನಿನಗೆ ಮುಕ್ತಿ ಆಗೋದಿಲ್ಲ. ಎಷ್ಟು ಜನ್ಮ ಮಾಡಿರೂ ಆಗೋದಿಲ್ಲ. ಬರೀ ಅವನ್ನ ಮಾಡ್ಕೋತ ಕೂತ ಅಂದ್ರೆ ವಿಷಯಾದಿಗಳಲ್ಲಿ ವ್ಯಾಮೋಹ ಹೆಂಗೆ ಹೋಗ್ಬೇಕು ಹೇಳಿ? ಹಂಗೆ ಹೆಚ್ಚಕೊಂತ ಹೋಗ್ತದೆ ಕರ್ಮಗಳನ್ನು ಮಾಡ್ಕೋತ ಕೂತಾಗ. ಇಡೀ ವಿಶ್ವದೊಳಗೆ
ವಿಷಯಾದಿಗಳನ್ನು ಗಳಿಸಿ ವಿಷಯ ಭೋಗ ಮಾಡಿ ಸುಖ ಹೊಂದಿದವರು ರಾಜ ಮಹಾರಾಜರೇ ಯಾರು ಅದಾರನ ಔಷಧಕರ ಸಿಗ್ತಾರನೋ ಕೇಳ್ರಿ ನೀವು ಬೇಕಾರೆ. ಒಬ್ಬರ ಅದಾರನ ಜಗತ್ತಿನ ಇತಿಹಾಸದೊಳಗೆ ತೆಗೆದು ನೋಡ್ರಿ. ನಾವೆಲ್ಲ ಏನು ನಂಬ್ಕೊಂಡು ಕಷ್ಟಪಡ್ಲಿಕ್ಕೈತೇವೆ ಅಂದರೆ ಈ ತೋರಿಕೆ ಅವಲಂಬನ ಮಾಡಿ ಕಷ್ಟಪಡ್ಲಿಕ್ಕೈತೆ. ಇರುವಿಕೆ ಕಡೆ ಲೆಕ್ಕ ಕೊಟ್ರೆ ಕಷ್ಟಪಡೋ ಪ್ರಸಂಗನ ಬರೋದಿಲ್ಲ. ನಾವು ಇರುವಿಕೆನ ನಂಬ್ಕೊಂಡು ಗೊತ್ತಿಲ್ಲ, ತೋರಿಕೆ ನಂಬ್ಕೊಂಡು ಕೂತೇವಿ ಅಂದಾಗ ಮೇಲಿಂದ ಮೇಲೆ ಕಷ್ಟಗಳು ನಮಗದಾವು. ನಿನ್ನ ನಿಜವನ್ನು ನೀ ತಿಳ್ಕೊಂಡ್ಬಿಟ್ಟೆ ಅಂದರೆ ಇರುವಿಕೆ ಕಡೆ ಲೆಕ್ಕ ಕೊಟ್ರೆ ದುಃಖಗಳೇ ಎಲ್ಲಿದಾವೆ ನಿನಗೆ. ದುಃಖ ಅನ್ನೋದನ್ನು ಬರೋದಿಲ್ಲ ನಿನಗೆ. ಇರುವಿಕೆ ಕಡೆ ಲೆಕ್ಕ, ತೋರಿಕೆ ಕಡೆ ಲೆಕ್ಕ ಕೊಟ್ರೆ ಅತಿಗಷ್ಟು ಚಾಲು ಆಯ್ತು ನೋಡ್ರಿ. ಯಾವ ಮಹಾತ್ಮ ಅನಾತ್ಮ ಚಿಂತನದೊಳಗೆ ಕಾಲು ಕಳ್ದಾನ ಹೇಳಿ. ಆ ಅನಾತ್ಮ ಜ್ಞಾನದಿಂದ ಸುಖ ಹೊಂದಿದವ್ರು ಯಾರ್ದಾರ? ಯಾರಿಗೂ ಸಾಧ್ಯನೇ ಇಲ್ಲ. ಈ ತೋರಿಕೆ ಲಕ್ಷಿಸಿ ಇಷ್ಟಾನಿಷ್ಟ ಚಿಂತನೆ ನಡೆದತ್ತೋ ಏನು ಇರುವಿಕೆ ಲಕ್ಷಿಸಿ ಇಷ್ಟಾನಿಷ್ಟ ಚಿಂತನೆ ನಡೆದತ್ತನೋ? ಇರುವಿಕೆಗಳೇ ಲೆಕ್ಕ ಕೊಟ್ರೆ ಇವ್ಯಾವು ಇಲ್ಲಲ್ಲ. ಹಿಡಿಬೇಕನ್ನೋದಿಲ್ಲ, ಬಿಡಬೇಕನ್ನೋದು ಇಲ್ಲ, ಉದಾಸೀನ ಬಂದ್ಬಿಡ್ತೈತಿ. ಏನು ಯಾವುದು ಬೇಕು ಯಾವುದು ಬೇಡ ಅನ್ನೋ ಭಾವ ಎರಡೂ ಹೋಗಿಬಿಡ್ತಾವೆ. ಇದನ್ನ ನೆನಪಿಗೆ ತೊಗೊಂಡಿರೋವಾಗ ನಾವು ಎಲ್ಲಿದ್ರೆ ಏನು ಮನ್ಯಾಗೂ ಇರ್ಬೋದು, ಮಠದಾಗೂ ಇರ್ಬೋದು, ಏನು ಸಂಬಂಧ ಇಲ್ಲ. ಪ್ರಾರಬ್ಧ ಎಲ್ಲಾರ ಯಾಕಿರ್ಬೋದು, ಯಾಕೆ ಬೇಕಾದಲ್ಲಿ ಇರಲಿ. ಅದು ನೆನೆಮೆಗೆ ಮನೆಯೇನು ಮಠವೇನು ಪರ್ವತದ ಕೊನೆಯಲ್ಲಿದ್ದರೇನು ಸರ್ವಜ್ಞ ಅಂತ ಇವೆಲ್ಲ ಉತ್ತಮಾಧಿಕಾರಿಗಳಿಗೆ ಹೇಳಿದ್ದು. ಸಾಮಾನ್ಯ ಜನರು ಪ್ರತ್ಯಾಹಾರ ಮಾಡ್ಬೇಕಾಗತ್ತೆ. ಅವನು ಲಾಗು ಮಾಡ್ಕೊಳಕ್ಕೆ ಹೊಂಟೇವು ನಾವು. ಎಲ್ಲಿದ್ರೂ ನಡೀತಿದೆ ಅಂತ ಅಭ್ಯಾಸದ ಶಿವಳಿಗೆ ಸ್ಥಾನ ಪ್ರತ್ಯಾಹಾರ ಬೇಕು. ತತ್ವದ ಇರು ನಮಗೆ ತಿಳಿಬೇಕಾತಂದ್ರೆ ಭೂಮಿಕಾ ತಯಾರಿರ್ಬೇಕು ನೋಡ್ರಿ. ತತ್ವದ ಇರುವನ್ನು ಎಲ್ಲಿ ಅನ್ವೇಷಣೆ ಮಾಡೋದಂದ್ರೆ ಪರಿಶುದ್ಧವಾದಂಥ ಅಂತಃಕರಣದೊಳಗೆ ಅದನ್ನು ಹುಡುಕಬೇಕು. ಎಲ್ಲ ವಿಷಯದ ವ್ಯಾಮೋಹ ಕೈ ಬಿಟ್ಟಾಗ ಇದು ಅನುಭವ ಬರ್ತೈತೆ ನೋಡ್ರಿ. ವಿಷಯದ ವ್ಯಾಮೋಹ ಆದ ಕೂಡಲೇ ಅಂತಃಕರಣ ಪರಿಶುದ್ಧಿನೇ ಆಗಿಬಿಡ್ತದೆ. ಮೌನ ವ್ಯಾಖ್ಯಾನ ಏನದ ನೋಡಿ, ಎಲ್ಲಕ್ಕಿಂತ ಪ್ರಬಲವಾದಂಥ ವ್ಯಾಖ್ಯಾನ, ಅಗದಿ ಪವರ್ಫುಲ್ ಇರ್ತದೆ ಅದು ಮೌನ. ಏನು ತನ್ನ ವೃದ್ಧ ಶಿಷ್ಯರಿಗೆ ಮೌನದಿಂದ ಬೋಧ ಮಾಡಿದ ಶಂಕರ ದಕ್ಷಿಣಾಮೂರ್ತಿ. ಮೌನ ವ್ಯಾಖ್ಯಾನ ಸಂಜ್ಞೆ ಸೊನ್ನೆ ಮ್ಯಾಗ ಅವಾಗ ಅವರೆಲ್ಲ ಉತ್ತಮಾಧಿಕಾರಿಗಳಿದ್ರು, ತಿಳ್ಕೊಂಡ್ರೆ ಹೇಳಿದ್ಕೂಲೆ ಅಂತ. ಏನು ನಾವು ಎಷ್ಟು ಹೇಳಿದ್ರು ಕೇಳಿದ್ರು ಇದು ಹೊಳಿಬಲ್ಲ. ಗಂಟ್ಲು ಲೋನಿಗೆ ಸೊಂಟ ಯಾರು ಮಠ ಹೇಳಿದ್ ನಮ್ಮಪ್ಪ ಅಂದ್ರೆ ಅದು ಒಬ್ಬರು ಧೈರ್ಯ ಬರೀ ಮತ್ತು ವಿಷಯದ ಗದ್ದಲಕ್ಕೆ ಬಿತ್ತು. ರಾಗ ಎಲ್ಲರಿಗೂ ದುಃಖ ಕೊಡೋದನ್ನೋದು, ವಿರಾಗ ಎಲ್ಲರಿಗೂ ಸುಖ ಕೊಡ್ತೈತಿ. ರಾಗದಿಂದ ನಿನಗೆ ಬದ್ಧನ ಜನ್ಮ ಅಂತ ತಿರುಗಬೇಕು. ಅದರ ಬಗ್ಗೆ ವಿಷಯಗಳ ಮ್ಯಾಗ ರಾಗ ಪ್ರೀತಿ. ರಾಗದಿಂದ ಬೇರೆನ್ನೋ ಭವ ಬೀಜ ಮುಂಟೆ ಅಂತ. ವಿರಾಗ ಯಾರಿಗೆ ಸುಖ ಕೊಡೋದಿಲ್ಲ. ಬಿಟ್ಟು ನೋಡಿ ಹಿಡಿದು ನೋಡಿ ಎರಡೂ ಗೊತ್ತಾಗೈತಿ. ಬಿಟ್ಟಾಗ ಹೆಂಗಿರ್ತೈತಿ, ಹಿಡಿದಾಗ ಹೆಂಗಿರ್ತೈತಿ. ಸ್ವತಃ ನಮ್ಮ ಅನುಭವ ನಾವು ನೋಡ್ಕೊಳಕ್ಕೆ ಕಲಿಬೇಕು. ಇದಕ್ಕೆ ಯಾವ ಆಧಾರನೂ ಬೇಕಾಗಿಲ್ಲ, ನಿಮ್ಮ ಅನುಭವನ ಇದಕ್ಕೆ ಆಧಾರ. ನಿದ್ರೆ ಮಾಡಲಿಕ್ಕೆ ಯಾವುದರ ಪುಸ್ತಕದ ಆಧಾರದ ಮೇಲೆ ಕಲ್ತೇನೆ ನೀವು? ಇಲ್ಲ, ಸ್ವಯಂ ಸಿದ್ಧದ ಸ್ವತಃ ನಿನಗೆ ಅನುಭವ ಅದ. ಅದು ಒಂದು ಕತ್ತಿ ಕರ ಬೇಕಾದ್ರೆ ಬುತ್ತಿ ಕಟ್ಕೊಂತ ತಿರುಗ್ತೀವಿ. ಬ್ರಹ್ಮನಿಷ್ಠನ ಹುಡುಕವ್ರು ಎಷ್ಟು ಮಂದಿ ಇದ್ರೆ ಹೇಳಿದ್ರೆ ಎಲ್ಲಿದಾರ? ಅದ್ರ ಉತ್ತಮವಾದ ಒಲವಿತ್ತಂದ್ರೆ, ಮುಮುಕ್ಷತ್ವ ಇತ್ತಂದ್ರೆ ಬ್ರಹ್ಮನಿಷ್ಠನ ಹುಡುಕ್ತಾನ. ಬ್ರಹ್ಮ ಜಿಜ್ಞಾಸ ಮಾಡ್ಬೇಕಪ್ಪ, ಅದನ್ನು ತಿಳ್ಕೊಬೇಕಂತ. ಜ್ಞಾನಿಗಳಿಗೆ ಅರ್ಥ ವೃತ್ತಿ ಬ್ರಹ್ಮಾಕಾರ ಇರ್ತೈತಿ, ಅಜ್ಞಾನಿಗೆ ಮರ್ತ ಇರ್ತೈತಿ. ತಿಳಿಯಲೇ ಆರಾಮಿರ್ತೇವೆ ನಾವು. ಅದು ನಿದ್ದೆ. ತಿಳಿದ ಆರಾಮಿರೋದು ಸಮಾಧಿ ಅಂತ.
ಅರಿವು ಸಹಿತ ಆನಂದದ ಸ್ಥಿತಿ ಸಮಾಧಿ ಇದು. ಅರಿವು ಇಲ್ಲದ ಮರುವಿಯೊಳಗೆ ಇರುವುದು, ಆರಾಮಿರುವುದು, ಇದು ನಿದ್ದೆ ತಾತ್ಪೂರ್ತಿಕ. ಏನು ತಾತ್ಪೂರ್ತಿಕ ವಿಶ್ರಾಂತಿ ಬಂದಾಗ ಜಗತ್ತಿಂದ ಬೇಕಾಗಿಲ್ಲ. ಇನ್ನು ಕಾಯಂ ಆರಾಮ ಇರ್ಬೇಕಂದ್ರೆ ಈ ಜಗತ್ತಿನ ಯಾವ ವಸ್ತುಗಳು ಬೇಕಾಗಿಲ್ಲ. ಸುಳ್ಳು ಅವ್ನು ಲಗೇಜ್ ಮಾಡ್ಕೊಂಡು ಕುಂತಿಯಲ್ಲ ನೀನು, ಅವ್ನು ಕಾಕುವಂತ ಕುಂತ ಲಗೇಜ್ ಚಿತ್ತಂದ್ರೆ ಎಲ್ಲಿ ಪ್ರವಾಸ ಅಡ್ಡಾಡಕ್ಕಾಗೋದಿಲ್ಲ ರೀ. ಸುಮ್ಮನೆ ಅವನಿಗೆ ಕಾಯಕ್ಕೆ ಬೇಕಲ್ಪ ಒಬ್ಬವ ಇವನ್ನ ಅಂತಿದ್ದ. ಅದೇ ಮತ್ತೆ ಮುಂಗ ಆಕೈತಿ ಅದು. ಎಲ್ಲ ಲಗೇಜ್ ಕಟ್ಕೊಂಡು ಅಡ್ಡಾಡಕತ್ರಿ. ಏನು ಲಗೇಜ್ ಸುಖಕರ, ಪ್ರಯಾಣ ಸುಖಕರ ಆಕೈತಿ ಲಗೇಜ್ ಕಡಿಮೆ ಇದ್ದಷ್ಟು. ಇವನ್ನೆಲ್ಲ ಗಳಿಸ್ಕೊಂಡು ಕುಂತಿ ಏನು ಬಿಡಪ್ಪ ಮರ ಬಿಟ್ಟು ಹೋಗೋಕ್ಕಾಗೋದಿಲ್ಲ. ಹೆಂಗೆ ಹೋಗೋದು ಮರ ಎಲ್ಲ ಕೀಲಿ ಒಡ ತಕ್ಕೊಂಡ್ರೆ ಅಂದ್ರೆ ಏನು ಮಾಡೋದು? ಮನಸ್ಸು ಆ ಕಡೆನೇ ಇರ್ತೈತಿ ಎಲ್ಲ. ಅವನು ಮಾಡ್ಕೊಂಡು ಕುಂತ ಇದ್ರ ಕಡೆ ಎಲ್ಲ ಕೊಡೋಕ್ಕಾಗೋದಿಲ್ಲ. ವಿಶೇಷ ಸಂಗ್ರಹ ಮಾಡ್ಕೊಂಡು ಕೂತಾನೆ ಬರೀ ಅದ ಹೆಸರನ್ನ ಹಾಕೈತಿ. ಅದಕ್ಕೆ ಎಲ್ಲ ಸಂಗ್ರಹ ವೃತ್ತಿ ಅಪರಿಗ್ರಹ ವೃತ್ತಿ ಇರ್ಬೇಕು ನೋಡಿ. ಇದ್ರ ಕಡೆ ಎಲ್ಲ ಕೊಡ್ಬೇಕಾತಂದ್ರೆ ನೀವು ವಿಶೇಷ ಸಂಗ್ರಹ ಮಾಡೋ ಅದಕ್ಕೆ ಅಪರಿಗ್ರಹ ವೃತ್ತಿ ಬೇಕಂತ ಸಿದ್ಧಾರೂಢರು ಇದ್ರಾಗ ಹೇಳ್ತಾರಲ್ಲ. ಅವ್ನು ದಿನ ಕೇಳಾಕ ಎಲ್ಲ ಮಾರ್ಕೊಂಡು ಅಲ್ಲೆಲ್ಲ ತಗೊಂಡು ಬಂಗಾರ ಅದವಿ ಎಲ್ಲ ಮನೆ ಅಂದು ಎಲ್ಲ ತೊಗೊಂಡು ಮನೆ ಎಲ್ಲ ಮಾರಿಕಾರ ಹುಬ್ಳ್ಯಾಗ ಬಾಡಿಗೆ ಹಿಡ್ಕೊಂಡು ಶಾಸ್ತ್ರ ಕೇಳಕ್ಕೆ ಹೋದಂತ ನಾವು. ಅಪ್ಪವ್ರು ಅಂತೇಳಿ ಕೇಳಿರತ್ತೆ ಅಲ್ಲೇ ಸಿದ್ಧಾರೂಢರು ಅಂತೇಳಿ ಅಂತ ಒಂದು ಬಾಡಿಗೆ ಮನೆ ಹಿಡ್ದಾನ. ಮನೆಯಾಗೆಲ್ಲ ಅದನ್ನ ಇಟ್ಕಾರ. ಅಲ್ಲಿ ಬಂದು ಕೂಲೆ ಎಲ್ಲ ಲಕ್ಷ ಅಲ್ಲೇ ಹೋಗೋದು. ಏನು ಮಾಡಿರ್ತಾರೋ ಏನಿಲ್ಲ ಅಂತ. ನಾವು ಸಿದ್ಧಾರೂಢರಿಗೆ ಏನಪ್ಪ ನಮಗೆ ತಿಳಿಯವಲ್ದು, ಎಲ್ಲ ಬಿಟ್ಟು ಬಂದು ಕುಂತ್ಕೊಂಡು ಹಿಂಗಾಗಿದ್ದಿನ. ಅವಾಗ ಒಂದು 2 ದಿನ ಬಿಟ್ಟು ಅದಕ್ಕೆ ಇವು ಇತ್ತಾಗ ಬಂದ ತುಡುಗು ಮಾಡಿಬಿಟ್ಟಾರೆ ಎಲ್ಲ ಹೋಗಿ ಹಾಳಾಕತ್ತಂತ. ಇನ್ನು ಮ್ಯಾಗ ತಿಳಿದೈತಿ ನೋಡಿ ನಿನಗೆ ಶಾಸ್ತ್ರ ಅಂತ. ಆ ಕಡೆ ಲಕ್ಷ ಹೋಗೋದು ಬಿಡ್ತಿ, ಅದೇ ರಂಬಳ ಆದಿಲ್ವ ಅವಾಗ. ಆವಾಗ ಗುರು ಕೃಪಾ ಆತ್ ನಿನಗೆ. ಎಲ್ಲ ಹಾಳಾಗಿ ಹೋಗ್ತಿ, ತಣ್ಣ ಕೂತಿ ನೋಡಿ ಕಡೆ ಹೌದಿಲ್ಲ. ಅದಿತ್ತಂದ್ರೆ ಮತ್ತೆ ಚಾಲು ಆತಲ್ಲ. ಏನು ಸಮಿತಿ ತಿನ್ನು ಚಿಂತೆ, ಯಾರು ತೊಗೊಂಡು ಹೋದ್ರೂ ಚಿಂತೆ, ಬಂಧು ಬಳಗದವ್ರು ಬರ್ತಾರ. ಇದ್ರೆ ಬರ್ತಾರೆ ಯಾರಾದರೂ, ಇಲ್ಲ ಅಂದ್ರೆ ಯಾರು ಅದ್ರಂತೇಳಿ ಏನಾಯ್ತು ಬಿಡಂತ ಯಾರು ಸನಿಕ ಆಗಿಬಿಡ. ಹೌದಿಲ್ಲ. ಕಾಯಿಗೆ ಬಾಯಾಗ ಮಾಂಸ ಹಿಡ್ಕೊಂಡು ಕೂಲಿ ಎಲ್ಲ ಕಾಯಿ ಕಾ ಅಂತ್ಕೊಂಡು ಹತ್ತವು. ಎಲ್ಲಿ ಕುಂದ್ರು ಸಮಾಧಾನ ಇಲ್ಲ. ಅದಕ್ಕೆ ತಿನ್ನಾಕ ಪುರ್ಸೊತ್ತಿಲ್ದಂಗೆ ಅದ್ರ ಬೆಂಡ್ ಹತ್ತವು. ಕಡಿಕೆ ಅವ್ರ ಕಾಟಕ್ಕೆ ಸಾಕಾಗಿ ಕೈ ಬಿಟ್ಟು ಯಾವ್ದಾರು ಟೊನಿ ಮ್ಯಾಗ ಆರಾಮ್ ಕುಂತೆ ಅಂದ್ರೆ ಆರಾಮ್ ಇರ್ತೈತೆ ಅವಾಗ. ಹಂಗದ ಇದು. ಹೌದಿಲ್ಲ. ಅದು ಬೆಣ್ಣೆ ಹತ್ತಿ ಬಿಡ್ತಾವ ಅದಕ್ಕೆ. ಅದು ಇತ್ತಂದ್ರೆ ಎಲ್ಲಿದ್ರು ಬೆಣ್ಣೆ ಹತ್ತಾವ ನೋಡ್ರಿ. ಅದಕ್ಕೆ ಬಳಗ ಭಾಳ. ಅದಕ್ಕೆ ಸಂಗ್ರಹ ಇತ್ತಂದ್ರೆ ಸಾವುಕಾರಿಗೆ ನಮ್ಮವ್ರಿ ಅವ್ರು ಏನು ಇರಲಿಲ್ಲ ಅಂದರೆ ನಮಗೆ ದೂರಿನ ಸಂಬಂಧ, ನಮಗೇನು ಸಂಬಂಧ ಇಲ್ಲ ಬಿಡವಂತ. ಇಲ್ಲದಲ್ಲಿ ಸಂಬಂಧ ಗೊತ್ತಿ. ಅಧಿಕಾರ ರೊಕ್ಕ ಇತ್ತು ಅಂತ ಅದು ಯಾವ ಸಂಬಂಧ ಇರಲಿಲ್ಲ ಅಂದ್ರೆ ಇದ್ರ ಅಭ್ಯಾಸ ಮಾಡಕ್ಕೆ ಬರ್ತೈತೆ. ವಿಷಯಗಳ ಸಂಬಂಧದಿಂದ ದೂರ ಇರೋಕೆ ಕಲಿಬೇಕಂತ. ಅಪರಿಗ್ರಹ ವೃತ್ತಿ ಬೇಕು ಅಂತ. ವಿಷಯದಲ್ಲಿ ಆನಂದದ ಅಂತ ಅಜ್ಞಾನಿಗೆ ಭ್ರಾಂತಿ ಇರ್ತದೆ. ಏನು ಯಾವ ರಾಜ ರಾಣಿಗೆ ಭ್ರಾಂತಿ ಇಲ್ಲ ಹೇಳ್ರಿ. ಎಲ್ಲರೂ ಭ್ರಾಂತಿ ಬೆನ್ನೈತಿ ತಿರ್ಗೈತಿ. ಯಾವ ಮಂತ್ರಿಗೆ ಭ್ರಾಂತಿ ಇಲ್ಲ. ಈ ಭ್ರಾಂತಿ ನಾಶ ಮಾಡ್ಕೊಂಡಾಗ ನಿನಗೆ ಶಾಂತಿ. ಬಾಳೆದಾಗ ಸುಖ ಸಿಗ್ತೈತೆ ಅನ್ನೋದು ಭ್ರಾಂತಿ ಬಿಡ್ಕೊಂಡ್ಬಿಟ್ಟೈತೆ ಎಲ್ಲರಿಗೂ. ಸುದ್ದಿ ಹೇಳಕ್ಕೆ ಎಲ್ಲರೂ ಸೂರ್ಯದೇವಿ, ಪರಂತು ಅವನ ಅನುಭವ ತೊಗೊಂಡು ಇರುವುದು ಆಗ್ಬಾರ್ದು. ಸುದ್ದಿ ಸೂರ್ರಾಗಬೇಡ್ರಿ, ನಿದ್ದೆ ಸೂರ್ರಾಗ್ರಿ ಅಂದ್ರೆ. ಪ್ರಾಣಿಗಳಿಗೆ ನಿದ್ದೆ ಮಾಡಕ್ಕೆ ಯಾರು ಕಲಿಸಿದ್ರಿ? ಅದು ಸ್ವತಃ ಅನುಭವ. ಎಲ್ಲ ಪ್ರಾಣಿಗಳಿಗೆ ಅದು ಗೊತ್ತೈತಿ. ತನ್ನೊಳಗೆ ತಾನು ನೋಡ್ಕೊಂಡಾಗ ನಾವು ಆರಾಮೈತಿ ಅನ್ನೋದು ಎಲ್ಲ ಜೀವಿಗಳಿಗೆ ಅದು ಗೊತ್ತೈತಿ. ಆದರೆ ಅದ್ರ ಕಡೆ ಲಕ್ಷ್ಯ ಇಲ್ಲ ನಮ್ಗೆ. ತಾನೇ ತನ್ನೋಳು ತನ್ನ ನಿಜವ ನೋಡಲು ಪರಮಾನಂದ ಚಿದ ಕಂಡ ರೂಪ ನೀಹನು ಅಂತ. ಆರಾಮಿರ್ಬೇಕಂದ್ರೆ ಎಲ್ಲಿ ಹೊರಗೆ ನೋಡೋಂಗಿಲ್ಲ ನೋಡಿ, ನಿನ್ನೊಳಗೆ ನೀನು ನೋಡ್ಬೋದು. ಹೊರಗೆ ಎಲ್ಲಿ ಸಿಗೋದಿಲ್ಲ. ಪುಸ್ತಕದ ಹುಡುಕಿರೂ ನಿನಗೆ ಸಿಗೋದಿಲ್ಲ.
ಪುಸ್ತಕದಾಗ ಏನು ಸಿಗ್ತಾವೆ ಭಾಳ ತಗ್ನಿ ಚಾಟ್ ಸಿಗ್ತಾವೆ. ಏನು ಪುಸ್ತಕದ ವಿದ್ಯೆ ಅಲ್ಲ. ತಹಜುದ್ ನಮಾಜ್ ಅಂದ್ರೆ ಅದಕ್ಕೆ ಸಮಾಧಿ ಅಂತಾರೆ. ಏನು ಸಂಧ್ಯಾ ವಂದನೆ, ಏನು ತಹಜುದ್ ನಮಾಜು ನಿನ್ನೊಳಗೆ ಐತೆ. ಅದನ್ನು ನೋಡ್ಬೋದು, ಹೊರಗೆ ನೋಡುವಂಗಿಲ್ಲ. ಅದು ನಿನ್ನೊಳಗೆ ನೀನೇ ನೋಡ್ಕೊಂಡು ಆನಂದವನ್ನು ಹೊಂದೋ ಕೆಲಸ. ನಮ್ಮಲ್ಲಿ ಆನಂದವನ್ನು ಇಟ್ಕೊಂಡು ಬೇರೆ ಕಡೆ ಹುಡುಕಾಡಿದ್ರೆ ಸಿಗ್ತೈತೆ. ನಾನು ಬಗಲಾಗ ಕೂಸಿ ಇಟ್ಕೊಂಡು ಊರೆಲ್ಲ ಅಡ್ಡಾಡಿದ್ರು, ಎಲ್ಲಿ ಸಿಗ್ಬೇಕು? ಹುಡುಕೋದು ಬಿಟ್ಟು ಸುಮ್ಮನೆ ಇದ್ದಾಗ ನೀನು ಅದ ಇದೆ ಅನ್ನೋದು ನಿನಗೆ ಅನುಭವ ಬರ್ತೈತಿ. ಅಲ್ಲೇ ಇಲ್ಲ ಯಾಕೆ ಹುಡುಕ್ತೀವಿ? ಆ ಆನಂದ ಸ್ಥಿತಿ, ಬ್ರಹ್ಮ ಸ್ಥಿತಿ, ಸಂಧ್ಯಾ ಸ್ಥಿತಿ ನಿನ್ನೊಳಗದ. ಈ ಜಗತ್ತು ನೀನು ನೋಡ್ತಿ ಅಂತ ಕಾಣ್ತೈತಿ. ನಿನ್ನ ನೋಟ ತಗೊಂಡ್ಬಿಟ್ರೆ ಜಗತ್ತಿಗೆ ಅಸ್ತಿತ್ವ ಎಲ್ಲೈತಿ? ನೀನ ನೋಡಲಿಲ್ಲ ಅಂದ್ರೆ ಜಗತ್ತೆಲ್ಲೈತಿ? ದೃಷ್ಟಿನ ಸೃಷ್ಟಿ ಹೌದಿಲ್ಲ? ದೃಷ್ಟಿನ ತೆಗೆದ್ಬಿಟ್ಟು ಅದನ್ನು ನೋಡೋ ನೋಟ ತಗೊಂಡ್ಬಿಟ್ರೆ ಎಲ್ಲಿ ಕಾಣಬೇಕದು? ಕನಸಾಗೋದೆಲ್ಲ ಮನಸ್ಸ. ಹೌದು, ಎಚ್ಚರಿಕೆ ವಾಸನ ಕನಸಿನ ರೂಪದಿಂದ ತೋರ್ತೈತೆ ನಮಗೆ. ನೋಟ ಎಲ್ಲಿ ತನಕ ಇರ್ತೈತೆ ಅಲ್ಲಿ ತನಕ ಕಾಣಿಸ್ತದೆ. ನೋಟಾನ ಉಪಾದಾನ ಕಾರಣ. ಅರಳಿ ತಕ್ಕೊಂಡ್ರೆ ಜಮಖಾನ ಎಲ್ಲೈತಿ? ಹಂಗೆ ನೋಟ ತಕೊಂಡ್ಬಿಟ್ರೆ ದೃಶ್ಯ ಎಲ್ಲಿ ಉಳಿತೈತೆ? ದೃಷ್ಟಿನ ಸೃಷ್ಟಿ ಅಂದ. ವೇದಾಂತ ಇದು ಬರೀ ಸಿದ್ಧಾಂತ ಅಲ್ಲ. ಏನು ಅನುಭವದ ಕಡೆ ಎಲ್ಲ ಕೊಟ್ಟಾಗ ಚಿಂತೆ ಕಡ್ದೈತೆ ನಮಗೆ. ಎಚ್ಚರಿಕೆ, ಕನಸು ಇವೆರಡೂ ಅಡಗಿದ್ರೂ ಮಬ್ಬಿನ ಆನಂದ ಇರ್ತದೆ. ಆ ನಿದ್ದೆಯನ್ನು ಹೊಡೆದು ಹಾಕ್ಬೇಕಾಗತ್ತೆ. ಏನು ಮರವಿಯೊಳಗೆ ಇರ್ತಾನೆ ಆರಾಮಲ್ಲಿ. ಅರಿವಿನ ಮೂಲಕ ನಾವು ಪ್ರಯತ್ನ ಮಾಡ್ಬೇಕು ಆ ಸ್ಥಿತಿ ಹೊಂದಬೇಕಂದ್ರೆ. ಎಲ್ಲಿಂದ ಭಾವ ಉದಯ ಆಗೈತಿ ಅಲ್ಲೇ ಅಡಗ್ತೈತೆ. ಎಲ್ಲಿಂದ ಉದಯ ಆಗಿತ್ತು ಭಾವ, ಜೀವಭಾವ ಆನಂದಮಯವಾದ ಇರುವಿನಿಂದ ಉದಯ ಆಗಿತ್ತು. ಪುನಃ ತಿರುಗಿ ಅಲ್ಲಿ ಆ ಸ್ಥಿತಿಯನ್ನು ಹೊಂದಿದಾಗ ಬಂಧನದ ಭ್ರಾಂತಿ ಹೋಗೈತೆ ನಮಗೆ. ಯುಕ್ತಿಯಿಂದ ನಿರ್ಣಯ ಮಾಡುವಂಥದಕ್ಕೆ ಸಿದ್ಧಾಂತ ಅಂತಾರೆ. ಇದ್ದ ವಸ್ತುವಿನ ಅನುಭವ ಬಾಧ ಆಗೋದಿಲ್ಲ. ಪರಂತು ಆಧಾರದ ಮೇಲೆ ತೋರಿದಂಥ ತೋರಿಕೆ ಏನೈತಲ್ಲ ಅದು ಬದಲಾವಣೆ ಆಕೈತಿ, ಅದು ಬಾಧ ಆಕೈತಿ. ತೋರಿಕೆಗೆ ಅಸ್ತಿತ್ವ ಇಲ್ಲ, ಇರುವಿಕೆ ಅಂತಿಗೆ ಯಾವ ಬಾಧೆ ಇಲ್ಲ ಅದಕ್ಕೆ. ಏನು ನೀ ಇದ್ದೇನೆ ಎನ್ನುವ ತಿಳುವಳಿಕೆ ಏನೈತೆ ನೋಡ, ಅದು ಯಾವ ಪ್ರಮಾಣದ ಮೇಲಿಂದ ಅದು ಸಿದ್ಧ ಮಾಡ್ತೀವಿ ಅಂದರೆ ಸ್ವತಃ ಅನುಭವನ ಪ್ರಮಾಣ. ಅದಕ್ಕೆ ಅನುಭವದಿಂದ ನಾನು ಇದ್ದೇನೆ ಅನ್ನೋದನ್ನು ನೀನು ತಿಳ್ಕೊಂಡು, ಇನ್ನೊಬ್ಬರ ಹೇಳಿಕೆ ಮ್ಯಾಗ ಅಲ್ಲ. ಅದು ನೀ ಇದ್ದೀಪ ಅಂತ ಬಂದು ಹೇಳಿದಾಗ ನಿನಗೆ ಇದ್ದೇನೆ ಅನ್ನೋದು ಗೊತ್ತಾಗಿಲ್ಲ. ಹೇಳೋಕ್ಕಿಂತ ಮೊದಲು ನಿನಗೆ ಅದು ಗೊತ್ತಾಯ್ತು. ನಾನು ಇದ್ದೇನೇನೋ ತಿಳುವಳಿಕೆ ಎಲ್ಲರಿಗೆ ಐತಿ. ಅದೇನಿ ಅಥವಾ ಇಲ್ಲ ಅನ್ಬೇಕಾದ್ರೂ ಇಲ್ಲ ಅನ್ಬೇಕಾಗೈತಿ. ನಾನು ಇದ್ದೇನೆ ಅನ್ನೋದನ್ನು ಯಾವ ಇಂದ್ರಿಯಗಳ ಮುಖಾಂತರ ತಿಳ್ಕೊಂಡ್ರೆ ಅಂದರೆ ಅನುಭವದಿಂದನೇ ಹೋದಿಲ್ಲ. ಇಂದ್ರಿಯ ಜನ್ಯ ಜ್ಞಾನ, ಅದು ಪ್ರತ್ಯಕ್ಷ ಅನುಮಾನ ಉಪಮಾನ ಇದ್ರೊಳಗೆ ಬರ್ತದೆ. ನಾ ಇದ್ದೇನೇನು ತಿಳುವಳಿಕೆ ಲೋಪದ ಅನ್ನೋದಕ್ಕೆ ಅರಿವಿಗೆ ಯಾವಾಗ ಲೋಪ ಐತೆ ಹೇಳ್ರಿ? ಅರುಮಯವಾದ ಇರು ಎಲ್ಲ ಅವಸ್ಥೆಯೊಳಗೂ ಅದು ಐತಿ. ತೋರಿಕೆಗೆ ಇರುವಿಕೆಯಲ್ಲಿ ಅಸ್ತಿತ್ವ ಇಲ್ಲ. ಅದಕ್ಕೆ ಯಾವ ಸ್ಥಾನದಲ್ಲಿ ಇರುವಿಕೆ ಇಲ್ಲ ಅದರಿಂದ ಅದಕ್ಕೆ ಅದು ಯಾವ ಬಾಧೆನೂ ಇಲ್ಲ. ಇರುವಿಕೆಗೆ ತೋರಿಕೆ ಏನನ್ನೂ ಮಾಡಲಾರ್ದು. ಏನು ಬೇಕಾದಷ್ಟು ಇದೆಲ್ಲ ಎಚ್ಚರಿಕೆಗಳು ಬಂದು ಹೋಕ್ಕಾವ, ಕನಸು ಬಂದು ಹೋಕ್ಕಾವ, ನಿದ್ದೆ ಹೋಕ್ಕಾವ. ನಿದ್ದೆ ಮಬ್ಬನು ಅದಕ್ಕೆ ಹತ್ತಿಲ್ಲ, ಕನಸು ಮತ್ತು ಎಚ್ಚರಿಕೆ ವಿಕಾರನೂ ಅದಕ್ಕೆ ಹತ್ತಿಲ್ಲ. ಇದ್ದಕ್ಕಿದ್ದಂಗೆ ಐತಿ. ಹುಟ್ಟು ಗುಡೋರಿಗೆ ಕಣ್ಣಿದ್ದವ್ರಿಗಿಂತ ಹೆಚ್ಚಿನ ವಾಸನೆ ಇರ್ತಾವೆ. ಭಾಳ ಕಂತ್ರಾಟ ಮಾಡಿರ್ತಾರೋ ಅಂಗವಿಕಲರು ಅಂತೀವಲ್ಲ, ಕುಡ್ಡ ಕುಂಟ, ಅವ್ರೇನು ತೊಡೆ ಕಂತ್ರಾಟ ಮಾಡೋದಿಲ್ಲ, ಹೌದಿಲ್ಲ? ಭಾಳ ಗದ್ದಲ ಮಾಡಿರ್ತಾರ ಅವ್ರು. ಏನು ಹೆಚ್ಚಿನ ವಾಸನೆ ಇರ್ತಾವೆ ಅವ್ರಿಗೆಲ್ಲ.
ಜಾಗೃತ ವ್ಯವಹಾರ ಜಾಗೃದಾಗ ಅಷ್ಟೇ ಇದೆ, ಇನ್ನೊಂದು ಅವಸ್ಥಾದಾಗ ಇದ್ರ ಆಟ ನಡೆದಿಲ್ಲ. ಇಷ್ಟೆಲ್ಲ ವ್ಯವಹಾರ ನಡೆದರೂ ಆನಂದಮಯವಾದ ಏನು ಬದಲಾಗಿಲ್ಲ, ವಿಕಾರ ಆಗಿಲ್ಲ. ಎಲ್ಲ ಬದಲಾವಣೆ ಒಂದು ಎಲ್ಲ ತೋರಿಕೆ ಒಳಗೆ ಶರೀರಾದಿಗಳು ಬದಲಾವಣೆ ಆಕ್ಕವು. ನೀ ಏನಾರು ಬದಲಾವಣೆ ಆಗೇನ? ಅರಿವಿನಲ್ಲಿ ಏನಾರು ಬದಲಾವಣೆ ಆಗೈತೇನ? ಬದಲಾಗದಿದ್ದಂಥ ಅರಿವು ನೀನು. ಅರಿವಿಸ್ಕೊಳ್ಳುವ ಈ ಶರೀರ ಎಲ್ಲ ಬದಲಾವಣೆ ಆಕ್ಕವು, ಜಡ ಬದಲಾಕ್ಕವು. ನಿನ್ನೊಳಗೆ ಏನಾರು ಆಗೈತೆ ನೋಡ್ಕೋ. ಶರೀರದಾನ ವಿಕಾರ ಶರೀರದಾಗ ಅದಾವ, ಮನುಷ್ಯನ ವಿಕಾರ ಮನುಷ್ಯನಾಗ ಅದಾವ. ಸಂಕಲ್ಪ ವಿಕಲ್ಪಗಳೆಲ್ಲ ಮನಸ್ಸಿನೊಳಗೆ ಅದಾವಿಲ್ಲ, ನಿನ್ನಲ್ಲಿ ಇವು ಯಾವ ಇಲ್ಲ. ಏನು ಮಾಡಿದ್ರು ಮನುಷ್ಯನ ಗದ್ದಲ ನೋಡ್ರಿ, ಆನಂದಕ್ಕೆ ಏನೂ ಆಗಿಲ್ಲ. ಅನುಭವದಿಂದ ನೋಡ್ಕೋಬೇಕಾದ್ರೆ ತೋರ್ಕಿ ವಿಕಾರ ತೋರ್ಕಿಯಾಗ ಐತಿ ಅವ್ರ ಇರುವಿಕೆಗೆ ಏನೂ ಮಾಡಿಲ್ಲ, ಅದು ಮಾಡ್ಲಿಕ್ಕೆ ಆಗೋದೂ ಇಲ್ಲ. ಸಾಧಕರಾದವ್ರಿಗೆ ಯಾವ ನಮೂನಿ ವಿಘ್ನ ಆಕ್ಕಾವ, ಸಾಧನ ದಿಶೆ ಒಳಗೆ ಆಯಾ ನಮೂನಿ ಯುಕ್ತಿ ಉಪಾಯಗಳನ್ನು ನಾವು ಕೈಕೋಬೇಕಾಗ್ತದೆ. ಸ್ಥಾನ ವಿಘ್ನ ಅದ, ಆ ಸ್ಥಾನವನ್ನು ಬಿಡಬೇಕಾಗತ್ತೆ. ಏನು ಅಂಥ ಒಳ್ಳೆ ವೇಳೆದೊಳಗೆ ಅಂಥ ಒಳ್ಳೆಯ ಸ್ಥಾನದೊಳಗೆ ಕೂತು ಇದ್ರ ಅಭ್ಯಾಸ ಮಾಡ್ಬೇಕಾಗತ್ತೆ. ಆನಂದ ಎಂದಾರ ಯಾರಿಗಾದರೂ ಆ ಹೇಸಿಗೆ ಉಚ್ಚಿ ರಕ್ತ ಆಗೈತೆ ನೋಡಿ, ಏನೂ ಆಗಿಲ್ಲ. ಅದು ಇದ್ದಕ್ಕಿದ್ದಂಗೆ ಅನುಭವ ಬರ್ತದೆ. ಶರೀರ ಆಗೋದು, ಶರೀರದಾಗ ಇವೇನೆಲ್ಲ ಆಗೋದು. ಇದ್ದಕ್ಕಿದ್ದಂಗೆ ಇದ್ದ ವಸ್ತುವಿಗೆ ಯಾವ ಹಾನಿನೂ ಆಗೋದಿಲ್ಲ. ಇದು ಬದಲಾವಣೆ ಆಗುವಂಥ ವಸ್ತುಗಳು ಇದಕ್ಕಿದ್ದಂಗೆ ಇರೋದಿಲ್ಲ, ತೂರು ಎಡಗುತ್ತದೆ. ಯಾವಾಗಲೂ ಇದನ್ನು ನೆನಪಿಡಬೇಕು ನೋಡಿ. ತೋರಿಕೆ ಅದು ಇಂದ್ರಿಯ ಜನ್ಯದು. ಏನು ಇದು ಇರುವಿಕೆ ಏನೈತೆ ಅದು ಅನುಭವ ಜನ್ಯದು, ಅನುಭವ ಗೋಚರದ. ಇದೆಲ್ಲ ಜಗತ್ತು ತೋರಿಕೆ ಇಂದ್ರಿಯಗಳಿಗೆ ಗೋಚರದ. ಮನೆಯೊಳಗೆ ಇದ್ಕೊಂಡು ಮಾಡಕ್ಕೆ ಬರ್ತೈತೇನೆ ಇದನ್ನು? ಪೂರ್ಣ ಸ್ಥಿತಿಯನ್ನು ಹೊಂದಿದ ಮ್ಯಾಗ ನಿನಗೆ ಎಲ್ಲಿದ್ರೂ ನಡಿತೈತಿ. ಮನೆಯೇನು ಮಠವೇನು ಅಂತ ಒಂದಕ್ಕಿಂತ ಪೂರ್ವದಲ್ಲಿ ಇದನ್ನು ಸ್ಥಾನ ಪ್ರತ್ಯಾಹಾರ ಬೇಕಾಗೈತೆ, ನಾವು ಕಾಲ ಪ್ರತ್ಯಾಹಾರ ಬೇಕಾಗಿತ್ತು. ಹೆಣದ ಮುಂದೆ ಕುಂತ್ರೆ ಅಳೋದು ತಪ್ಪುದಿಲ್ಲ ಅಂದಾರಲ್ಲ, ಹಂಗೆ ನಮ್ಮ ಮನೆ ಪರಿಣಾಮ ಆಗಾಕೈತಿ ಬಿಡೋದು. ಈ ಎಚ್ಚರಿಕೆ ಸಂಬಂಧ ತಪ್ಪಿಸ್ಕೊಂಡ್ಬಿಟ್ಟು ಅಂದರೆ ಇದು ಕಾಟನೂ ಇಲ್ಲ. ಆನಂದದ ಎಚ್ಚರಿಕೆ ಆದರೆ ಆನಂದ ಅನ್ನಿಸ್ತದೆ, ಶರೀರದ ಎಚ್ಚರಿಕೆ ಆದರೆ ಶರೀರ ಅನ್ನಿಸ್ತದೆ. ಪಾರಮಾರ್ಥದ ಎಚ್ಚರಿಕೆಯೊಳಗೆ ವ್ಯವಹಾರಿಕ ಎಚ್ಚರಿಕೆ ಹತ್ತೇ ಇಲ್ಲ. ಏನು ಈಗ ಸದ್ಯಕ್ಕೆ ತಿಳ್ಕೊಳಿಕ್ಕೆ ಬರ್ತದೆ ಅಂತೇಳಿ ಹೇಳೋದು ಕೇಳೋದು ಮಾಡಬೇಕಾಗಿತ್ತು ಮನುಷ್ಯನ ಜನ್ಮದಾಗಿದೆ. ಅದಕ್ಕೆ ಮನುಷ್ಯನ ಜನ್ಮದ ಲಾಭ ಯಾವುದು ಅಂದರೆ ತನ್ನನ್ನು ತಾ ತಿಳ್ಕೊಳ್ಳುವಂಥ ಕೆಲಸ. ನೀ ಸ್ಥಾನ ಪ್ರತ್ಯಾಹಾರ ಮಾಡದ ಹೊರ್ತು, ಜಗ ಬಿಡದ ಹೊರ್ತು ಕೆಲಸ ಆಗೋದಿಲ್ಲ. ತನ್ನ ಊರು ತನ್ನ ಮನೆ ಬಿಟ್ಟು 12 ಹರದಾರಿ ದೂರ ಇರಬೇಕು ಅಂತ ಆಗಿನ ಕಾಲದಾಗ ಇತ್ತದ ನಿಯಮ. ಈಗ ಎಲ್ಲಿದ್ದರೂ ಫೋನ್ ಅದಾವಲ್ಲ, ಗದ್ದ ಹಿಡಿಸ್ತದೆ ಅದು. ವಿಕಾರ ಆಗೋದೆಲ್ಲ ವ್ಯವಹಾರಿಕ ಎಚ್ಚರಿಕೆ ಅವಸ್ಥಾದಾಗ ಅಷ್ಟೇ. ಅದು ಏನು ನಿಜವಾದ ಎಚ್ಚರಿಕೆ ಒಳಗೆ ಇದೆಲ್ಲ ಸುಳ್ಳು ಅನ್ನೋದು ಖಾತ್ರಿ ಆಕೈತೆ ನೋಡಿ. ಆನಂದದ ಕಡೆ ಮನಸ್ಸು ಹೋತು ಅಂದ್ರೆ ಆ ನೋವಿನ ಅನುಭವ ನಿನಗೆ ಆಗುವುದನ್ನ ಇಲ್ಲ. ಶರೀರ ಸಂಬಂಧ ತಪ್ಪಿಸ್ಕೊಂಡು ಆನಂದ ಕಡೆ ಲಕ್ಷ್ಯ ಕೊಟ್ಟಾಗ ಎಲ್ಲರಿಗೂ ನಿಜದ ಎಚ್ಚರಿಕೆ ಆಗ್ಬೇಕಾಗಿತ್ತು, ಮಾಡ್ಕೊಳಿಕವಲ್ಲ ನೋಡಿ. ಮತ್ತು ಮನೆ ಕಡೆನ ಅಂತೈತಿ. ಮನೆ ಕಡೆ ಅಂದರೆ ಅಡವಲಿ ಉಂಡಿ ಇಲ್ಲ ಅದು. ಮನೆ ಅಂದರೆ ಸೂಜಿ ಮನಿನ, ಅದು ಚುಚ್ಚುದು. ಮನೆ ನೆನಪು ಕೈ ಬಿಟ್ಟಾಗ ನಿನಗೆ ಆರಾಮ ಇರಾಗ್ಬಿಡ್ತದೆ ಎಲ್ಲರಿಗೂ. ಈಗ ಮನೆ ಕಡೆ ನೆನಪಿಲ್ಲ ಅಂತ ಆರಾಮ ಅನುಭವ ಬರ್ತೈತಿ. ಇಲ್ಲ ಈಗ ಬಿಡುಕೂಲೆ ಮತ್ತೆ ಚಲೋ ಆಯ್ತು ನೋಡ್ರಿ, ಸಮಾಧಾನ ಕೆಡಿಸ್ತೈತಿ. ಬಿಡು.
सकल साधु संत